1 to 9 ಅನ್ನುವಂತಹ ನಂಬರ್ಸ್ ಇದೆಯಲ್ಲ 2026 ಸ್ಪೆಸಿಫಿಕ್ಲಿ ಹೇಗಿದೆ, ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳುವಂತಹ ಟೈಮ್ ಇದು. ಫಸ್ಟ್ ಬರೋದೇ ಒನ್ ಡಿಸಿಷನ್ ಮೇಕಿಂಗ್ ಮಾಡ್ಬಿಡ್ತಾರೆ. ಮೇ ಶುಡ್ ಬಿ ವೆರಿ ಕೇರ್ಫುಲ್. 5th ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆರೆಂಜ್ ಅಲ್ಲೇ ಇದ್ರೆ ಒಳ್ಳೇದು. ಸೊ ಅವ್ರಿಗೆ ಈ ಒಂದು ಫಿಂಗರ್ ಆಕ್ಟಿವೇಟ್ ಆದಾಗ 2026 ಅದ್ಭುತವಾಗಿರುತ್ತೆ. ನಾನೇ ಇರಬೇಕು ಅಂತ ಬರುತ್ತೆ. ಮ್ಯಾರೇಜ್ ಅಲ್ಲಿ ಸ್ವಲ್ಪ ಕಟಿಪಿಟಿ ಇರತಕ್ಕಂಥ ಇಯರು, ಆದರೆ ಅಲ್ಲಿ ತಾಯಿ ಗುಣ ಇರುತ್ತೆ. ಆ ಜಗನ್ಮಾತೆ ಅವ್ರನ್ನ ರಕ್ಷಿಸ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ 2 ಹುಟ್ಟಿರೋದು, ಅಜಯ್ ದೇವಗನ್ 2 ಹುಟ್ಟಿರೋದು, ಬೋಮಾನ್ ಇರಾನಿ 2 ಹುಟ್ಟಿರೋದು. ಸೊ ನಂಬರ್ 2 ನವರಿಗೆ ಹುಣ್ಣಿಮೆ ಟೈಮಲ್ಲಿ ಎಮೋಷನಲಿ ತುಂಬಾ ಎಫೆಕ್ಟ್ ಆಗುತ್ತಾ? ಅಮಾವಾಸ್ಯೆ ಏನೋ ಒಂದು ಅಮಾವಾಸ್ಯೆ ಆಗಿದೆಯಾ ಹುಣ್ಣಿಮೆ ಆಗಿದೆ ನೋಡಪ್ಪ ಇವನಿಗೆ, ಯಾಕೆ ಅಮಾವಾಸ್ಯೆ ಬಂದಂಗೆ ಆಡ್ತಾನೆ, ಅಮಾವಾಸ್ಯೆ ಬಂದಂಗೆ ಆಡ್ತಾ ಇದ್ದಾನೆ ಅಂತ ಆಡ್ಭಾಷೆ ಆಡ್ತಾರೆ. ಈ 3 ಸೀರೀಸ್ ಅವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ. ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡು ಒಂದು ಸೆಲೆಕ್ಟಿವ್ನ ಫ್ರೆಂಡ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಲೈಫ್ ಲಾಂಗ್ ಸ್ವಲ್ಪ ಅವ್ರ ಜೊತೆಲೇ ಫ್ರೆಂಡ್ಶಿಪ್ ಜಾಸ್ತಿ ಇರ್ತಕ್ಕಂಥದ್ದು ಒಂದಿರುತ್ತೆ. ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು. ನಾವು ಖುಷಿಯಾಗಿರೋದು ಹೇಗೆ? ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನ್ ಬೇಕಾದ್ರೂ ಬರ್ಲಿ, ಲೆಟ್ ಮಿ ಬಿ ಕಾಮ್. ಯಾಕಂದ್ರೆ ದಿ ಪೀಪಲ್ ಶುಡ್ ಥಿಂಕ್ ಇವತ್ತು ಸಕ್ಸಸ್ ಆಗಿಲ್ಲ ಅಂದ್ರೆ ದಟ್ ಇಸ್ ನಾಟ್ ದಿ ಎಂಡ್. ಹಲೋ ನಮಸ್ಕಾರ, ಗಿಣಿ ಸಂಖ್ಯಾಶಾಸ್ತ್ರ ವಿಶೇಷ ವಿನೂತನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಮ್. ಸೊ ಕಳೆದ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸಂಖ್ಯಾಶಾಸ್ತ್ರಕ್ಕೂ ಮತ್ತು ಇಡೀ ಈ ಬ್ರಹ್ಮಾಂಡಕ್ಕೂ ಇರುವಂತಹ ನಂಟು ಎಂಥದ್ದು ಅನ್ನೋದನ್ನು ನಮಗೆ ಪಂಡಿತ್ ದಿನೇಶ್ ಗುರೂಜಿ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ರು. ಜಗತ್ತಿನಾದ್ಯಂತ 65,000ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ತಮ್ಮ ಸಂಖ್ಯಾಶಾಸ್ತ್ರದ ಮೂಲಕ ಇವರು ಹೊಂದಿದ್ದಾರೆ. ಸೊ ಎಲ್ಲಿ ಹೋದರೂ ಕೂಡ ತಮ್ಮದೇ ಆಗಿರೋ ಛಾಪನ್ನು ಮೂಡಿಸ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜೊತೆ ತುಂಬಾ ರೆಗ್ಯುಲರ್ ಆಗಿ ಮತ್ತು ತುಂಬಾ ಸುಲಭವಾಗಿ, ಸ್ವಾಭಾವಿಕವಾಗಿ, ನ್ಯಾಚುರಲ್ ಆಗಿ ಕನೆಕ್ಟ್ ಆಗುವಂತಹ ಪ್ರಯತ್ನದಲ್ಲಿ ಸತತವಾಗಿದ್ದಾರೆ. ಈಗ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ, ಬಟ್ ಆ ಪ್ರಯತ್ನ ಅನ್ನೋದಿದೆಯಲ್ಲ ಅದನ್ನು ಅವರು ಬಿಡ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ಪ್ರೋಗ್ರಾಮೇ ಸಾಕ್ಷಿ ಅಂತ ನಾನು ಭಾವಿಸಬಹುದು. 2026 ಅಂದರೆ ಏನು ಅನ್ನೋದನ್ನು ಕಳೆದ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ. ಆದರೆ 1 to 9 ಅನ್ನುವಂತಹ ನಂಬರ್ಸ್ ಇದೆಯಲ್ಲ, ಸೊ ಆ 1 to 9 ನಂಬರ್ಸ್ಗೆ 2026 ಸ್ಪೆಸಿಫಿಕ್ಲಿ ಹೇಗಿದೆ, ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳುವಂತಹ ಟೈಮ್ ಇದು. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಪಂಡಿತ್ ದಿನೇಶ್ ಗುರೂಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಹೌ ಆರ್ ಯು? ಎಕ್ಸಲೆಂಟ್. ನಾನು ಸುಮಾರು ಜನ ಸ್ವಾಮೀಜಿಗಳನ್ನು, ಗುರುಗಳನ್ನು ನೋಡಿದ್ದೀನಿ. ಯು ಆರ್ ದ ಮೋಸ್ಟ್ ಕೂಲೆಸ್ಟ್ ಗುರೂಜಿ ಐ ಹ್ಯಾವ್ ಎವರ್ ಸೀನ್ ಅಂತ ನಾನಿಲ್ಲಿ ಹೇಳ್ಬೋದು. ಕೂಲ್ ಆಗಿರಬೇಕು. ಎಸ್, ಯಾಕಂದ್ರೆ ನಾವು ಪರರ ಹಿತವನ್ನ ನೋಡ್ತಕ್ಕಂಥ ವ್ಯಕ್ತಿಗಳು ನಾವು. ಸೊ ವಿ ಹ್ಯಾವ್ ಟು ಬಿ ಕೈಂಡ್, ಅಫೆಕ್ಷನೇಟ್. ಈ ಗುರುಗಳಾದ್ಮೇಲೆ ಅವಮಾನಕ್ಕೂ ರೆಡಿ ಇರಬೇಕು, ಸನ್ಮಾನಕ್ಕೂ ರೆಡಿ ಇರಬೇಕು. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ನಾವು ದೇವರ ತತ್ವದಲ್ಲಿ ಇರಲ್ಲ. ದೇವರ ತತ್ವದಲ್ಲಿ ಯಾರು ಬೈದ್ರು ಏನು ಮಾಡಿದ್ರು ಹೋಗ್ಲಿ ಬಿಡಪ್ಪ, ಅವನ ಇಚ್ಛೆ, ಅವನ ಮನಸ್ಸಲ್ಲಿ ಏನಿತ್ತೋ, ಏನು ಅವನಿಗೆ ಬಾಧೆ ಇತ್ತೋ ನಮಗೆ ಬೈದಾನೆ. ಲೆಟ್ ಅಸ್ ಅಕ್ಸೆಪ್ಟಿಂಗ್ ಆಲ್ ಗುಡ್, ಬ್ಯಾಡ್, ಅಗ್ಲಿ ಇಸ್ ಪಾರ್ಟ್ ಆಫ್ ಎ ಗುರೂಜಿ. ವಾವ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ರೇಟ್. ರೈಟ್, 2026 ವೇನಸ್ ಮತ್ತು ಮೂನ್ ಇದೆ ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಬಟ್ 1 to 9 ಅನ್ನೋ ನಂಬರ್ಸ್ ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಹುಟ್ಟಿದಾಗಿಂದ ಸಾಯೋವರೆಗೂ ಕೂಡ ತುಂಬಾ ರಿಫ್ಲೆಕ್ಟ್ ಆಗುವಂತಹ ನಂಬರ್ಸ್ ಮತ್ತು ನಮ್ಮನ್ನು ರಿಪ್ರೆಸೆಂಟ್ ಮಾಡುವಂತಹ ನಂಬರ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ನಂಬರ್ 1. ನಂಬರ್ 1 ವೆರಿ ಇಂಪಾರ್ಟೆಂಟ್. ಯಾರ್ಯಾರು 1ನೇ ತಾರೀಕು ಹುಟ್ಟಿದ್ದಾರೆ, 10ನೇ ತಾರೀಕು ಹುಟ್ಟಿದ್ದಾರೆ, 19ನೇ ತಾರೀಕು ಹುಟ್ಟಿದ್ದಾರೆ, 28ನೇ ತಾರೀಕು ಹುಟ್ಟಿದ್ದಾರೆ, ಇವರೆಲ್ಲ ಒಂದು ಪರ್ವ್ಯೂ ಅಂತಂದರೆ 1 ಬರ್ತಾರೆ. 1ಗೆ ಆಧಿಪತ್ಯ, 10ಗೆ ಆಧಿಪತ್ಯ, 19ಗೆ ಆಧಿಪತ್ಯ, 28ಗೆ ಆಧಿಪತ್ಯ. ಅಂದರೆ ಲಾರ್ಡ್ ಆಫ್ ಆಲ್ ದಿಸ್ ನಂಬರ್ಸ್ ಇಸ್ ಸನ್. ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಇಯರ್ ಆಗಿರುತ್ತೆ ಅವ್ರಿಗೆ. ಯಾಕಂದರೆ ಸೇಮ್ ರಿಪಿಟೇಟಿವ್ ನಂಬರ್ ಬರುತ್ತೆ. ಸ್ಟಾರ್ಟ್ ಆಫ್ ನ್ಯೂ ಎಂಟರ್ಪ್ರೈಸ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಈ 1ರಲ್ಲಿ ಹುಟ್ಟಿರೋ ಸೀರೀಸಲ್ಲಿರ್ತಕ್ಕಂಥ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ನೋಡಿದಾಗ ಅವ್ರು ಯಾವಾಗಲೂ ಸ್ವಲ್ಪ ಲೀಡರ್ಶಿಪ್ಪಲ್ಲೇ ಇರ್ತಾರೆ. ಅವ್ರು ನಾರ್ಮಲ್ ಹೌಸ್ ವೈಫ್ ಆಗಿರಲಿ, ನನ್ನ ಮನೇಲಿ ನಂದೇ ನಡಿಬೇಕು ಅಂತ ಹೇಳ್ತಾರೆ 1 ಸೀರೀಸ್ ಅವ್ರು ಯಾವಾಗಲೂ. ಅಲ್ಲಿ ಅವ್ರ ಮಕ್ಕಳಿರಲಿ, ಆ ಮಗ ಏನಾದರೂ 1, 10, 19, 28 ಹುಟ್ಬಿಟ್ಟಿದ್ರೆ ಅಪ್ಪ ಅಮ್ಮ ನಾನು ಹೇಳ್ದಂಗೆ ಎಲ್ಲ ನಡಿಬೇಕು, ಇಂಥ ದಿವಸದಲ್ಲೇ ಇದು ಮಾಡಬೇಕು, ಇಂಥ ದಿವಸದಲ್ಲೇ ಇದಾಗಬೇಕು, ಗಾಡಿ ತೊಗೊಂಬಂದ್ರೆ ಇಲ್ಲ ಇಂಥ ದಿವಸದಲ್ಲೇ ತೊಗೊಂಬರ್ಬೇಕು. ಹಠ ಜಾಸ್ತಿ ಇರ್ತಕ್ಕಂಥದ್ದು. ಹಠ ಅಂದರೆ ಇಟ್ ಈಸ್ ಎ ಗುಡ್ ಹಠ. ಹಠದಲ್ಲಿ ಕೆಟ್ಟ ಹಠ, ಒಳ್ಳೆ ಹಠ. ಸೂರ್ಯನ ಒಂದು ಆಧಿಪತ್ಯದಲ್ಲಿ ಒಳ್ಳೆ ಹಠ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಲೈಮ್ ಲೈಟ್ ಅಂತ ಕರೀತಾರೆ. ನೀವು ಅನೇಕ ಮದುವೆ ವಿಚಾರದಲ್ಲಿ ನೋಡಬೇಕು, ದೇ ಆಲ್ವೇಸ್ ಸರ್ಚ್ ಫಾರ್ ದಿ ಫ್ರಂಟ್ ಸೀಟ್. ಸೀಟ್ ಎಲ್ಲಿ ಸಿಕ್ತು ಅಲ್ಲಿ ಕೂತ್ಕೊಳ್ಳಲ್ಲ ಅವರು.
ಫ್ರಂಟಲ್ಲಿ ಹೋಗಿ ಕೂತ್ಕೋಬೇಕು ಅವ್ರು. ನಂಬರ್ 1 ನಂಬರ್ 1 ಅವ್ರು 110. ಆಮೇಲೆ ಅಲ್ಲಿ ಏನಾದ್ರು ಸಿಕ್ಕಿಲ್ಲ ಸೀಟ್ ಅಂದ್ರೆ ಸ್ವಲ್ಪ ಕೈ ಕಟ್ಕೊಂಡು ಕೂತ್ಕೊಳ್ತಾರೆ, ಯಾರು ಹೇಳ್ಬೇಕು ಅವ್ರಿಗೆ, ಕುತ್ಕೊಳ್ಳಪ್ಪ ಅಲ್ಲೊಂದು ಸೀಟ್ ಇದೆ ಅಂತ. ಅವ್ರು ಇದ್ರೆ ನಿಂತೇ ಇರ್ತಾರೆ ಅವರು. ಆ ಒಂದು ಅದು ಪ್ರೆಸ್ಟೀಜ್ ಅಂತ ಕರೀತಾರೆ. ನಾವು ನಿಂತ್ಕೊಂಡೇ ನಿಂತಿರ್ತೀವಿ ಅಂತ. ಯಾಕೆ ಸರ್ ನಿಂತಿದ್ರೆ ಕುತ್ಕೊಳ್ಳಿ ಸರ್ ಅಂತ, ಎದೊಳಪ್ಪ ಅಂತ. ಅಲ್ಲಿ ಯಾರೋ ಸ್ವಲ್ಪ ಮೈಂಡಲ್ಲಿ ಸ್ವಲ್ಪ ವೀಕ್ ಇರೋ ಅಲ್ಲೋಗಿ ಕೂತಿರ್ತಾನೆ, ಫ್ರಂಟಲ್ಲಿ ಏನೋ ನೋಡೋಣ ಚೆನ್ನಾಗಿ ಅಂತ. ಬಂದು ನಿಂತ್ಕೊಂಡಿರ್ತಾನೆ, ನಾವು ಇನ್ನೊಬ್ರು ಎಬ್ಬಿಸ್ತಾರೆ ಬಂದು ಕುತ್ಕೊಳ್ಳಿ ಅಂತ. ಸೊ ಈ ತರ ನಾವು ನಂಬರ್ಸ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಅವರ ಕ್ಯಾರೆಕ್ಟರಿಸ್ಟಿಕ್ಸ್, ಅವರ ಒಂದು ಗುಣಲಕ್ಷಣ ಅದ್ಭುತವಾಗಿ ಮಾಡ್ಬೋದು. ಇದು ಒಂದು. ಎರಡನೇದು, ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರಿಗೆ ವಿಚಾರವನ್ನ ಲೀಡರ್ಶಿಪ್ ಲೆಕ್ಕದಲ್ಲಿ ತಗೊಳ್ತಾರೆ. ಯಾವುದೇ ವಿಚಾರ ನಮಗೆ ಗೊತ್ತಿದೆ, ನಮ್ಗೆ ಅದ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಅವರು, ನೀವು ಎಜುಕೇಷನಲ್ಲಿ ನೋಡಿ, ಅವ್ರಿಗೆ ಏನಾದ್ರು ನಂಬರ್ 1 ಆಗಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರೆ. ಜಾಬಲ್ಲಿ ಬಂದಾಗ ಅವ್ರಿಗೆ ಯಾವಾಗಲೂ ಜಾಸ್ತಿ ಈ ಸೂಪರ್ವೈಸರಿ ವರ್ಕೇ ಜಾಸ್ತಿ. ಸೂಪರ್ವೈಸರ್ ಮಾಡೋದು ಇದೇ ಜಾಸ್ತಿ. ನೀವು 1ನೇ ತಾರೀಕು ನೀವು ಲೋ ಲೆವೆಲ್ ಈ ಕರ್ಮಚಾರಿಗಳ ಲೆವೆಲ್ ಅಲ್ಲೂ ನೋಡಿ, ಅಲ್ಲಿ ಯಾರಾದ್ರೂ 1 ಇದ್ರೆ ಅವ್ರಿಗೆ ಬಾಸ್ ಆಗ್ಬಿಡ್ತಾರೆ, ಲೀಡರ್ ಆಗ್ಬಿಡ್ತಾರೆ. ಸೊ 1 ಅಂತಂದ್ರೆ ನಾವು ಲೀಡರ್ ಅಂತ ಅಂದಿದ ತಕ್ಷಣ ನಾವು ಯಾವಾಗಲೂ ಕೂಡ ಪೊಲಿಟಿಕಲ್ ಲೀಡ್ರು ಅಥವಾ ಒಂದು ಸಂಘಟನೆ ಲೀಡರ್ ಅಂತಲ್ಲ. ನಮ್ಮ ಸಫಾಯಿ ಕರ್ಮಚಾರಿಗಳು ಇರ್ತಾರೆ, ಅಲ್ಲೂ ಕೂಡ 1 ಬಂತು ಅಂದ್ರೆ ಅಲ್ಲೋ ಕ್ಲೀನ್ ಮಾಡು, ಇಲ್ಲೋ ಕ್ಲೀನ್ ಮಾಡು, ಅವನು ಸಫಾಯಿ ಕರ್ಮಚಾರಿನೇ. ಆ ಸಫಾಯಿ ಕರ್ಮಚಾರಿ ಲೀಡ್ರು. ಒಂದು ಮಹಿಳಾ ವಿಚಾರದಲ್ಲಿ ನಾವು ತಗೊಂಡ್ರೆ ಅದ್ರ ಯಾವಾಗ್ಲೂ ಮುಂದಾಳತ್ವ ಒಬ್ಬ ಫಸ್ಟ್ ಬರೋದೇ 1 ಡಿಸಿಷನ್ ಮೇಕಿಂಗ್ ಮಾಡ್ಬಿಡ್ತಾರೆ. ಅದರಲ್ಲಿ ಅನೇಕರು ಕಾಂಪೀಟ್ ಮಾಡ್ತಾರೆ, ಬಟ್ ಯಾವಾಗ್ಲೂ ಕೂಡ ಲೀಡರ್ಶಿಪ್ ಬರ್ತಕ್ಕಂಥ ಮೊದಲ ವಿಚಾರವೇ ಅದು 1, 10, 19, 28 ಹುಟ್ಟೋರ್ಗೆ. ಹಾಗೆ ಈ ವ್ಯಕ್ತಿಗಳಿಗೆ ಹೆಲ್ತ್ ಮೇಲೆ ತುಂಬಾ ಕಾನ್ಶಿಯಸ್ ಜಾಸ್ತಿ. ಯಾವಾಗ್ಲೂ ಕೂಡ ಹೆಲ್ತ್ ಕಾನ್ಶಿಯಸ್ ಆಗಿರ್ತಾರೆ. ಯಾಕಂದ್ರೆ ಆ ಸ್ಟ್ರೆಂತ್ ನ ತೋರಿಸ್ಬೇಕು. ಯಾವಾಗಲೂ ಕೂಡ 1, 10, 19, 28 ಅವರು ಅವ್ರಿಗೆ ಸ್ವಲ್ಪ ಕಾಯಿಲೆ ಇದ್ರೂ ತೋರಿಸ್ಕೊಳ್ಳಲ್ಲ. ನನಗೆ ನಿನ್ನೆ ಹುಷಾರಿಲ್ಲ ಅಂತ ಅವ್ರ ಬಾಯಲ್ಲಿ ಬರೋದು ಕಮ್ಮಿ. ಬೇರೆಯವರೆಲ್ಲ ಹೇಳ್ಬಿಡ್ತಾರೆ, ಅಯ್ಯೋ ನಂಗೆ ಹುಷಾರಿರ್ಲಿಲ್ಲ, ನಂಗೆ ಹಂಗಿತ್ತು ಹಿಂಗಿತ್ತು, ನಾನು ಬರೋಕ್ಕಾಗಿಲ್ಲ ಅಂತೇಳಿ. ಇವರು ಹಂಗೆ ಹೇಳ್ಕೊಳ್ಳೋದಿಲ್ಲ. ನೋ ಐ ವಾಸ್ ವೆರಿ ಫಿಟ್ ಅಂಡ್ ಫೈನ್, ಬ್ಯುಸಿ ಇದ್ದೆ ಅಂತಾರೆ. ಹುಷಾರಿಲ್ಲ ಅಂದ್ರೂ ಅವ್ರ ಬಾಯಲ್ಲಿ ಬ್ಯುಸಿ ಇದ್ದೆ, ಸ್ವಲ್ಪ ಏನೋ ಕೆಲಸ ಇತ್ತು ಅಂತಾರೆ. ಅವ್ರನ್ನ ಅವರು ಡೌನ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಸೂರ್ಯ ಅಂದ್ರೆ ಎಲ್ಲರಿಗೂ ರೋಷನಿ ಕೊಡೋದು, ರೋಶ್ನಿ ಅಂತ ಹೇಳ್ತಾರೆ. ಆ ಬೆಳಕನ್ನು ಕೊಡ್ತಕ್ಕಂಥದ್ದು. ನಾನೇ ಬೆಳಕು ಕೊಡೋನು, ನಾನೇ ಡಲ್ ಆಗಿದ್ದೀನಿ ಅಂದ್ರೆ ಏನು, ದಿಸ್ ಇಸ್ ದಿ ಮೈಂಡ್ ಸೆಟ್ ಎಲ್ಲರಿಗೂ ಬರ್ತಕ್ಕಂಥದ್ದು 1 ಸೀರೀಸ್ ಅಲ್ಲಿ ಹುಟ್ಟಿರೋರಿಗೆ. ಹಾಗೆ ಇನ್ನೊಂದು 1 ಸೀರೀಸ್ ಅಲ್ಲಿ ಹುಟ್ಟಿರೋರಿಗೆ ಅವ್ರಿಗೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಅನ್ನೋದು ವರ್ಕ್ ಮೇಲೆ. ವೆರಿ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾರೆ. ಫುಡ್ ಎಲ್ಲ ಫುಡ್ ಹೆಚ್ಚಿಗೆ ತಿಂತಾರೆ, ಅದೆಲ್ಲ ಇರುತ್ತೆ. ಬಟ್ ಆಫ್ಟರ್ 6 ಸ್ವಲ್ಪ ಮೇಂಟೈನ್ ಮಾಡೋದು, ಅಥವಾ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಕಾನ್ಸೆಪ್ಟು ಜಾಸ್ತಿ ನಾವು 1 ಅಲ್ಲಿ ನೋಡ್ತೀವಿ. ಅಟ್ಲೀಸ್ಟ್ ಉಪವಾಸನೂ ಕೂಡ 1 ಅಲ್ಲಿ ನೋಡ್ತೀವಿ. ಅಟ್ಲೀಸ್ಟ್ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಾರಲ್ಲ, ಅದನ್ನು 1 ಅಲ್ಲಿ ನೋಡ್ತೀವಿ. ಸೊ ಈ 1 ಸೀರೀಸ್ ಅವ್ರಿಗೆ 2026 ರಿಪಿಟೇಟಿವ್ ಇಯರ್ ಆಗಿರುತ್ತೆ. ನಿಮಗೆ ಹೊಸ ವಿಚಾರಗಳನ್ನು ತೊಗೊಂಬರಕ್ಕೆ, ಹೊಸ ಆವಿಷ್ಕಾರಗಳನ್ನ ತೊಗೊಂಬರಕ್ಕೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಆಗಿದೆ 2026. ಭಾಳ ಇಂಪಾರ್ಟೆಂಟ್. ಕೆಲವು ತಿಂಗಳುಗಳು ಭಾಳ ನೆಗೆಟಿವ್ ಇದೆ, ಯಾಕಂದರೆ ಈ ಸೈಕಲಲ್ಲಿ ನಾವು ಎಸ್ಪೆಷಲಿ ನಾವು ಈ ಒಂದು 5th ಮಂತ್ಗೆ ಹೋದಾಗ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಶುಡ್ ಬಿ ವೆರಿ ಕೇರ್ಫುಲ್. ಆ 5th ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು 7th ಮಂತ್, ಸೊ ಮೇ ಆದಮೇಲೆ ಜುಲೈ ಕೇರ್ಫುಲ್ ಇರಬೇಕು. ಸೊ ಈ 2 ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತಂದರೆ ಅವರು ಓವರ್ ಡೂ ಮಾಡ್ತಾರೆ. ಈ ಮಂತ್ಸಲ್ಲಿ ಏನು ಮಾಡ್ತಾರೆ, ಓವರ್ ಡೂ ಮಾಡಿದಾಗ ಸೊ ಅಲ್ಲಿ ಅವ್ರಿಗೆ ಮೈಂಡಲ್ಲಿ ಏನಪ್ಪ ಏನೋ ಒಂಥರ ಸ್ವಲ್ಪ ಬಾಸಿಸಮ್ ಮಾಡ್ತಾ ಇದ್ದಾನೆ, ಒಂಥರ ನಮ್ಮ ಮೇಲೇ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದ್ದಾನೆ ಅನ್ನೋ ಒಂದು ತಿಂಗಳು ಬರುತ್ತೆ. ಅಲ್ಲೇ ಅವ್ರು ಸಫರ್ ಮಾಡ್ತಾರೆ. ಅದು ಬಿಟ್ಟರೆ ಎಂಟೈರ್ 2026 ಅದ್ಭುತವಾಗಿರುತ್ತೆ. ಇವರು 2026 ಮೋಸ್ಟ್ ಇಂಪಾರ್ಟೆಂಟು. ಆರೆಂಜ್ ಕಲರ್ನ ಯೂಸ್ ಮಾಡಿದ್ರೆ ವೆರಿ ಲಕ್ಕಿ, ವೆರಿ ಸಿಂಪಲ್. ಅವರು ಈ ಎಡಗೈ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಯೂಸ್ ಮಾಡಲ್ಲ ಜಾಸ್ತಿ. ಈ ಒಂದು ಬೆರಳು ಕೆಳಗಡೆ ಇಲ್ಲಿ ಒಂದು ಆರೆಂಜ್ ಅಂತ, ಜನವರಿ ಮಂತಲ್ಲಿ ಯಾವುದೇ ಡೇ ಆಗಿರಲಿ, ಜನವರಿ ದಿ ಸ್ಟಾರ್ಟ್ ಆಫ್ ದಿ ಮಂತ್ ಫಾರ್ ಎವ್ರಿವನ್, ಯಾಕಂದ್ರೆ 1 ಅಂತ ಬರುತ್ತೆ. ಇದ್ರ ಕೆಳಗಡೆ ಆರೆಂಜ್ ಸ್ಕೆಚ್ ಪೆನ್ ತೊಗೊಂಡು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮಗೆ ಪವರ್ ಇನ್ನೂ ಜಾಸ್ತಿ ಬೇಕು ಅಂದರೆ ಸಂಡೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿ ಆಫ್ ದಿ 4 ವೀಕ್ಸಲ್ಲಿ ಬರ್ತಕ್ಕಂಥ ಸಂಡೇ ತೊಗೊಳ್ಳಿ. ಇಲ್ಲಿ ಕೆಳಗಡೆ ಒಂದು ಆರೆಂಜ್ ಸ್ಕೆಚ್ ಪೆನ್ ತೊಗೊಂಡು ಒಂದು ರೌಂಡಾಗಿ ಬರ್ಕೊಳ್ಳಿ. ಆರೆಂಜಲ್ಲೇ ಇದ್ದರೆ ಒಳ್ಳೆಯದು. ಸೊ ಅವ್ರಿಗೆ ಈ ಒಂದು ಫಿಂಗರ್ ಆಕ್ಟಿವೇಟ್ ಆದಾಗ 2026 ಅದ್ಭುತವಾಗಿರುತ್ತೆ. ಫಿಂಗರ್ ರಿಂಗ್, ಎಸ್, ಈ ಫಿಂಗರ್ ರಿಂಗ್ ಎರಡರಲ್ಲೂ ಹಾಕೋಬಹುದು, ದೇ ವಾಂಟ್. ಬಟ್ ಐ ಸಜೆಸ್ಟ್ ಲೆಫ್ಟ್. ಯಾಕೆಂದ್ರೆ ರೈಟ್ ಬ್ರೈನೇ ಆಕ್ಟಿವೇಟ್ ಮಾಡುತ್ತೆ. ಈ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಇದು ಹಿಂಗಂತ ಇದ್ರೆ ನಮ್ದು ಆಕ್ಷನ್ ಎಲ್ಲ ರೈಟ್ ಈಸ್ ಕಂಟ್ರೋಲಿಂಗ್ ದಿ ಲೆಫ್ಟ್ ಬ್ರೈನ್. ರೈಟ್ ಬ್ರೈನ್ ಈಸ್ ವೆರಿ ಗುಡ್ ಫಾರ್ ಅನಾಲಿಟಿಕಲ್ಲು,
ಮತ್ತು ಸ್ವಲ್ಪ ಎಮೋಷ್ನಲ್ ಅಟ್ಯಾಚ್ಮೆಂಟ್ಗೆ ರೈಟ್ ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಸಾಕು. ಇದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಕಲರ್ ಥೆರಪಿಲಿ ನಮಗೆ ಈ ಸನ್ನು ತುಂಬ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಸೊ ಆರೆಂಜ್ ಕಲರ್ನ 2026 ಸ್ಟಾರ್ಟ್ ಆಗಲಿ, ಸಂಡೇ ಬೇಕು ಅಂದರೆ ಸಂಡೇ ಹಾಕ್ಕೊಳ್ಳಿ, ಎನಿ ಡೇ ಹಾಕೋಬೋದು, ಬಟ್ ಸ್ಟಿಲ್ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಸಂಡೇ. ಇದ್ರ ಜೊತೆಗೆ ಭಾಳ ವಿಶೇಷವಾಗಿ ನೀವು ಸ್ಕ್ರೀನ್ ಮೇಲೆ ತೋರಿಸ್ತೀರ ಆ ಒಂದು ಯಂತ್ರವನ್ನು ಬರಿಬೇಕು. ಆ ಯಂತ್ರವನ್ನು ಗ್ರೀನ್ ಇಂಕಲ್ಲಿ ಬರಿಬೇಕು. ವೆರಿ ಇಂಪಾರ್ಟೆಂಟು. ಆ ನಂಬರ್ಸ್ 9 ನಂಬರ್ಸ್ ಕೊಟ್ಟಿದ್ದೀನಿ. ಸ್ಟಾರ್ಟ್ ಫ್ರಮ್ 1 2 3 ಅಂದರೆ ಅಸೆಂಡಿಂಗ್ ಆರ್ಡರ್ ಸ್ಟಾರ್ಟ್ ಮಾಡಬೇಕು. ನೀವು ಅಸೆಂಡಿಂಗ್ ಆರ್ಡರ್ ಮಾಡಿ ಅದನ್ನು ಬರಿಬೇಕು. 2 ಯಂತ್ರನ ಬರೀರಿ. ಸೊ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ಒಂದು ಯಂತ್ರನ ದೇವರಲ್ಲಿಡಿ. ಕೆಲವರು ನಂಬಲ್ಲ, ನಾವು ನಂಬರ್ ಯೂಸ್ ಮಾಡ್ತೀವಿ ಬಟ್ ದೇವ್ರು ನಂಬಲ್ಲ ಅಂತಿರ್ತಾರೆ. ಫಾರ್ ಎಕ್ಸಾಂಪಲ್ ಅದನ್ನು ಬರೆದು ಒಂದು ಸುಡಬೇಕು. ಆ ಒಂದು ಯಂತ್ರನ ಸುಡಬೇಕು, ಇನ್ನೊಂದು ಯಂತ್ರನ ಅವ್ರ ಪರ್ಸಲ್ಲಿ ಅವರ ಒಂದು ಯಾವುದಾದ್ರು ಒಂದು ಇದರಲ್ಲಿ ಒಂದು ಬೀರೋಲಿ ಇಟ್ಕೋಬೋದು. ಇಟ್ ಎನ್ಹ್ಯಾನ್ಸಸ್ 2026. ಎಷ್ಟು ದಿನ ಇಟ್ಕೋಬೇಕು? ಆ 2026 ಪೂರ್ತಿ ಇಟ್ಕೋಬೋದು. 27 ಅದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಓಕೆ, ಈಗ ಒಬ್ಬೊಬ್ರು ಒಂದೊಂದು ದೇವ್ರನ್ನ ವರ್ಷಿಪ್ ಮಾಡ್ತಿರ್ತಾರೆ ಸರ್. ಸೊ ಅವ್ರು ದೇವ್ರ ಹತ್ರ ಇಡಬೇಕು ಅಂತ ಅಂದರೆ ನೀವು, ಅಥವಾ ದೇವ್ರ ಮನೇಲಿ ಇಡಬೇಕು ಅಂತ ಎಲ್ಲಾದರೂ ಇಡ್ಬೋದಲ್ವಾ? ಇವಾಗ ಏನಾಗ್ಬಿಟ್ಟಿದೆ, ಈಗ ಶಿವನ ಭಕ್ತರು ನಾರಾಯಣನ ಪೂಜೆ ಮಾಡಲ್ಲ, ನಾರಾಯಣ ಭಕ್ತರು ಶಿವನ್ ಅದಕ್ಕೆ ಕೇಳ್ತಾ ಇರೋದು. ಸೊ ಅದಕ್ಕೆ ನಾವು ಯೂನಿವರ್ಸಲ್ ಆಗಿ ದೇವ್ರ ಮೇಲೆ ಇಟ್ಬಿಡಿ. ಇವನ್ ಇಫ್ ದೇ ಫಾಲೋ ಕ್ರಿಶ್ಚಿಯಾನಿಟಿ, ನಿಮ್ಮ ಕ್ರಾಸ್ ಹತ್ರ ಇಡಿ. ಇವನ್ ಇಫ್ ಸಂಬಡಿ ಇಸ್ ನಾಟ್ ಫಾಲೋಯಿಂಗ್ ಎನಿ ರಿಲಿಜನ್, ದೇ ಕ್ಯಾನ್ ಜಸ್ಟ್ ಕೀಪ್ ವೇರ್ ಎವರ್ ದೇ ಸೇ ಸೇಕ್ರೆಡ್ ಆಗಿದೆ. ಎಲ್ಲಿ ಇಲ್ಲಿ ನಮಗೆ ಒಂದು ಡಿವಿನಿಟಿ ಇದೆ, ಅಲ್ಲಿ ಇಟ್ಟರೆ ಸಾಕು. ಅಲ್ಲಿ ಇಡೋದೊಂದು, ಅಲ್ಲಿ ಇಟ್ಟಾದ್ಮೇಲೆ ಸುಡಬೇಕು. ಯಾವ್ದಾದ್ರು ದಿವಸ ನೀವು ತಗೊಳ್ಳಿ. ಸಂಡೇ ಇಸ್ ಮಚ್ ಬೆಟರ್ ಅಂತೀನಿ. ಸಂಡೇ ಬೆಳಿಗ್ಗೆ ಬರೀರಿ. ನಾನು ಯೂಶಲಿ ಯಾಕೆ ಹೇಳ್ತೀನಿ ಅಂತಂದರೆ ಮರ್ತೋಗೋದು ಜಾಸ್ತಿ ನಾವೆಲ್ಲ. ಬಟ್ ಆದರೆ ಎಂಟೈರ್ ಜನವರಿ ಮಂತು ಎಲ್ಲ 9 ನಂಬರ್ಸ್ಗೂ ವೈಬ್ರೇಷನ್ ಟೈಮ್. ಅದಕ್ಕೆ ಜನವರಿ ಮಂತಲ್ಲೇ 9 ನಂಬರ್ಗೂ ನಿಮಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಲರ್ ಥೆರಪಿ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಯಂತ್ರ ಕೊಡ್ತೀನಿ. ಆ ಯಂತ್ರನ ಬರಿಬೇಕಾ, ಇಡಬೇಕಾ, ಸುಡಬೇಕಾ, ಒಂದೊಂದು ನಂಬರ್ಗೂ ಬೇರೆ ಬೇರೆ ಥರ ಹೋಗುತ್ತೆ. ಬೇರೆ ನಂಬರು ಕಾಯ್ತಾ ಇರಿ. ಸೊ ಸದ್ಯಕ್ಕೆ ಈಗ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ರೀನಲ್ಲಿ ನೋಡಿ, ಅದನ್ನು ಗ್ರೀನ್ ಇಂಕಲ್ಲಿ ಬರೀರಿ. 2 ಯಂತ್ರ ಬರೀರಿ. ಒಂದು ಯಂತ್ರ ದೇವರಲ್ಲಿ ಅದ ಹತ್ರ ಇಡಿ ಬೆಳಿಗ್ಗೆ ಬರೆದು, ಅದನ್ನು ಸಂಜೆ ಒಂದು ಕ್ಯಾಂಡಲ್ ಅಂಟಿಸಿ ಅದನ್ನು ಬರ್ನ್ ಮಾಡಿರ್ತಕ್ಕಂಥ ಬೂದಿನ ಯಾವ್ದಾದ್ರು ಮರದ ಕೆಳಗಡೆನೋ ಗಿಡದ ಕೆಳಗಡೆನೋ ಎಲ್ಲಾದ್ರೂ ಹಾಕಿ, ಎಲ್ಲಿ ತುಳಿಯಲ್ವೋ, ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಅಲ್ಲಿ ಬೂದಿ ಅಲ್ಲಿರ್ಬೇಕು. ಇಟ್ಸ್ ಎ ಯೂನಿವರ್ಸ್ ಅಂದ್ರೆ ನಮ್ಮ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಬರ್ನ್ ಮಾಡಿದಾಗ. ಸೊ ಆ ಬೂದಿ ಮಿಕ್ಕಿರ್ತಕ್ಕಂಥದ್ದು ಅದು ಆಶೆ ಆಗ್ಬಿಡುತ್ತೆ. ಅದು ಸ್ವಲ್ಪ ಮಣ್ಣತ್ರ ಎಲ್ಲಿ ತುಳಿಯಲ್ವೋ ಅಲ್ಲಿ ಹಾಕಿದ್ರೆ ಸಾಕು. 2ನೇದು ಬರೆದಿರ್ತಾರಲ್ಲ, ಆ 2ನೇದು ಬಂದಿರತಕ್ಕಂಥದ್ದು ನೀವು ರೆಗ್ಯುಲರ್ ಆಗಿ ಪರ್ಸ್ ಯೂಸ್ ಮಾಡಿದ್ರೆ ಅದು ಇಟ್ಕೊಳ್ಳಿ. ಫಿಮೇಲ್ ವ್ಯಾನಿಟಿ ಬ್ಯಾಗ್ ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಇಟ್ಕೊಳ್ಳಿ. ಇಲ್ಲ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಕಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಎಲ್ಲಿ ಗೋದ್ರೇಜ್ ಬಿರ್ಲಿ, ಎಲ್ಲಿ ಕ್ಯಾಶ್ ಇಡ್ತಿರೋ ಅಲ್ಲಿಡಿ. ನಿಮ್ಮ ವೈಬ್ರೇಷನ್ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ವೆಲ್ ಸೈಡ್ ಸರ್. ಸೊ ನಂಬರ್ 1 ಅವರಿಗೆ 2026ಅಲ್ಲಿ ಹೆಲ್ತ್ ಆಗಿರಬಹುದು, ಹ್ಯಾಪಿನೆಸ್ ಆಗಿರಬಹುದು, ಲವ್ ಲೈಫ್ ಆಗಿರಬಹುದು, ಮತ್ತು ಕೆಲಸ ಸಕ್ಸಸ್ ಆಗಿರ್ಬೋದು. ಹೇಗಿದೆ ಈ ಕಲರ್ ಥೆರಪಿಯಿಂದ? ಎನಿ ನೆಗೆಟಿವ್, ಈ ಯಂತ್ರದಿಂದ ಎನಿ ನೆಗೆಟಿವ್ 101% ಅವ್ರಿಗೆ ಒಳ್ಳೇದಾಗುತ್ತೆ. ಈ 1 ಇರೋರು ನ್ಯೂ ಚಾಪ್ಟರ್ ಬಿಗಿನ್ ಮಾಡ್ತಾರೆ ಅಂತಂದರೆ, ಎಜುಕೇಷನಲ್ಲಿ ಏನಾದ್ರು ಒಂದು ಹೊಸ ಸಬ್ಜೆಕ್ಟ್ ಓದಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಜಾಬಲ್ಲಿರೋರು ನಾನು ಹೊಸತನ ತಂದಿಲ್ಲ, ಏನೋ ಇದರಲ್ಲಿ ಹೊಸತನ ತೊಗೊಂಬರೋಣ ಅಂತ ಬರ್ತಕ್ಕಂಥದ್ದು ಬರುತ್ತೆ. ಇನ್ನು ನಾವು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೊಸ ಬಿಸ್ನೆಸ್ ಆ್ಯಡ್ ಆಗುತ್ತೆ. ಮ್ಯಾರೇಜಲ್ಲಿ ಸ್ವಲ್ಪ ಚೂರು ಗಲಾಟೆಗಳಾಗುತ್ತೆ. ಯಾಕಂದರೆ 1 ಯಾರ ಜೊತೆನೂ ಸೇರಲ್ಲ ಜಾಸ್ತಿ, ನಾನೇ ಇರಬೇಕು ಅಂತ ಬರುತ್ತೆ. ಮ್ಯಾರೇಜಲ್ಲಿ ಸ್ವಲ್ಪ ಕಟಿಪಿಟಿ ಇರ್ತಕ್ಕಂಥ ಇಯರು. ಮದುವೆ ಆಗಬೇಕಾಗಿರೋರು ಕೂಡ ಏನೋ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಥವಾ ಇದು ಮಾಡಬೇಕಾ, ಅದು ಮಾಡಬೇಕಾ, ಅದು ಸ್ವಲ್ಪ ಕಟಿಪಿಟಿ ಬರುತ್ತೆ. ಇನ್ನು ಬೇರೆ ಎಲ್ಲ ಹೆಲ್ತ್ ವಿಚಾರದಲ್ಲೂ ಅದ್ಭುತವಾಗಿದೆ. ಯಾಕಂದರೆ 1 ಈಸ್ ಎ ರೆಪ್ಯುಟೇಷನ್, ಒಂದು ಶೈನ್ ಬರ್ತಕ್ಕಂಥ ವರ್ಷ ಆಗಿರೋದ್ರಿಂದ ಹೆಲ್ತ್ ಈಸ್ ವೆರಿ ಗುಡ್ ಫಾರ್ 2026 ಫಾರ್ 1 ಸೀರೀಸ್. ಓಕೆ, ನಾಟ್ ಟು ವರಿ. ರೈಟ್ ಸರ್. ಈಗ ನಂಬರ್ 2ನವರ ಬಗ್ಗೆ ಮಾತಾಡೋದಾದರೆ, 2ನೇ ತಾರೀಕು ಹುಟ್ಟಿರೋರು, ಮೂನ್ ರಿಫ್ಲೆಕ್ಟ್ ಮಾಡುತ್ತೆ. ಈಗ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಚಂದ್ರನ ಸಂಖ್ಯೆ ಸ್ವಲ್ಪ ಬೆಳಗಬೇಕು ಅಂದರೆ ಒಂದು ಕಾನ್ಸೆಪ್ಟ್ ಇರಲೇಬೇಕು. ಹೌದು. ಸೊ ಒಂದು ಅದೃಷ್ಟ ಬಂದ್ಬಿಟ್ಟಿದೆ 2026 2 ಇರೋರಿಗೆ. ಯಾಕೆಂದರೆ ಅಲ್ಲಿ 2 ಡಬಲ್ ರಿಪೀಟ್ ಆಗಿದೆ. ನಾನು ಹಳೆಯ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಸ್ವಲ್ಪ ಎಮೋಷನಲ್ ರಿಪೀಟ್ ಆಗಿದೆ. ಅದ್ರ ಜೊತೆ 6 ಆ್ಯಡ್ ಆಗಿದೆ, ವಿಚ್ ಇಸ್ ದಿ ಪ್ಲಾನೆಟ್ ಆಫ್ ಲಕ್ಸುರಿ ಅಂತ ಹೇಳಿದ್ದೀನಿ. ಈ 2, 11, 20, 29ನೇ ತಾರೀಕು ಹುಟ್ಟಿರೋರು ಈ ಸೀರೀಸಲ್ಲಿ ಇರ್ತಾರೆ. ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ನಂಬರ್ ಫ್ರಮ್ 1 to 9 is 2. ಯಾಕೆ ಗೊತ್ತಾ? 2 ಅನ್ನೋದು ಒಂದು ತಾಯಿಯ ಒಂದು ನಂಬರ್ ಅಂತ ಕರಿತೀವಿ. ನಾನೊಂದು ವಾರ್ನಿಂಗ್ ಕೊಡ್ತೀನಿ.
ನೀವು ಯಾರಿಗಾರು ಬೈಯಿಂಗಿದ್ರೆ ಅವ್ರ ಡೇಟ್ ಆಫ್ ಬರ್ತ್ ತಿಳ್ಕೊಂಡು ಬೈರಿ. ಯಾಕ್ ಗೊತ್ತಾ, 2ನೇ ತಾರೀಕು ಅವ್ರಿಗೆ ಬೈದ್ರೆ ಮಾತ್ರ ರಿವರ್ಸ್ ಆಗುತ್ತೆ ಕರ್ಮ. ಯಾಕಂದರೆ ಅವರ ಯಾರು 2, 11, 20, 29 ಹೈಲಿ ಎಮೋಷ್ನಲ್ ಅವರು ಶತ್ರುಗಳನ್ನು ಇಷ್ಟಪಡ್ತಾರೆ. 2ನೇ ತಾರೀಕು ಹುಟ್ಟಿರೋರು ಶತ್ರುಗಳನ್ನು ಮಿತ್ರಗಳು ಮಾಡಿಬಿಡ್ತಾರೆ. ಏನೋ ಅವನಿಗೆ ಒಂದು ಕೆಟ್ಟದ್ದು ಮಾಡಿಬಿಡ್ತಾನೆ, ಒಂದು 10 ಲಕ್ಷ ರೂಪಾಯಿ ಏನೋ ಮೋಸ ಮಾಡಿರ್ತಾನೋ ಅಥವಾ ಯಾವುದೋ ಒಂದು ಡೀಲಲ್ಲಿ ಸಮಸ್ಯೆ ಮಾಡಿರ್ತಾನೋ, ಇವ್ರು ಹೋಗ್ಬಿಟ್ಟು ನಂಗೆ ಕಾಲಿಟ್ಕೊಂಡ್ಬಿಟ್ರೆ ಸಾಕು ಅವ್ರು ಅರ್ಥ ಬಿಡ್ತಾರೆ. ಅಂದರೆ ಬೇಗ ಕ್ಷಮಾಪಣೆ ಮಾಡ್ತಕ್ಕಂಥ ನಂಬರ್ ಇದು. ಇದರಿಂದನೇ ಅವ್ರು ಜಾಸ್ತಿ ಪದೇ ಪದೇ ಮೋಸ ಹೋಗ್ತಕ್ಕಂಥ ನಂಬರೇ ಇದು 2. ಆದರೆ ಅಲ್ಲಿ ತಾಯಿ ಗುಣ ಇರುತ್ತೆ, ಆ ಜಗನ್ಮಾತೆ ಅವ್ರನ್ನ ರಕ್ಷಿಸ್ತಾ ಇರ್ತಾರೆ. ಅದಕ್ಕೆ ಅವರ ರಕ್ಷಿಸಕ್ಕೆ ಶಿವನ ಆರಾಧನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಶಿವನ ತಲೆ ಮೇಲೆ ಅರ್ಧಚಂದ್ರ ಆಕಾರ. ಸೊ ಅದು ಭಾಳ ಇಂಪಾರ್ಟೆಂಟ್. ಮೂನ್ ಅಂದರೆ ಯಾಕಂದರೆ ಅದು ಮೈಂಡ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು. 15 ಡೇಸ್ ಚೆನ್ನಾಗಿರುತ್ತೆ, 15 ಡೇಸ್ ಚೆನ್ನಾಗಿರಲ್ಲ. ಯಾರ್ಯಾರು 2ನೇ ತಾರೀಕು ಸೀರೀಸಲ್ಲಿ ಹುಟ್ಟಿರ್ತಾರೆ, 2, 11, 20, 29, 15 ದಿವಸ ಚೆನ್ನಾಗಿರ್ತಾರೆ, 15 ದಿವಸ ಚೆನ್ನಾಗಿರಲ್ಲ. 6 ತಿಂಗಳು ಚೆನ್ನಾಗಿರ್ತಾರೆ, 6 ತಿಂಗಳು ಚೆನ್ನಾಗಿರಲ್ಲ. ಇವ್ನು ಮೊನ್ನೆ ಬಂದಾಗ ತುಂಬ ನಗ್ನಗ್ತಾ ಮಾತಾಡ್ತಾ ಇದ್ದ, ಇವತ್ತು ಯಾಕೋ ಬಂದಾಗ ಗೋಳಾಡ್ತಾ ಇದ್ದಾರೆ. ಒಂದೇ ಥರ ಇರೋಲ್ಲಪ್ಪ, ಮೂಡ್ ಸ್ವಿಂಗ್ಸ್ ಜಾಸ್ತಿ. ಆ ತಾಯಿಯ ಗುಣ ಹಾಗೆ. ಒಂದು ರೀತಿ ಅವ್ರಿಗೆ ಯಾವಾಗಲೂ ಕೂಡ ಎಮೋಷ್ನಲ್ಲು ಹ್ಯಾಪಿನೆಸ್ಸು ಫೀಲು ಅದು ಎಕ್ಸ್ಪ್ರೆಷನ್ ಮಾಡ್ತಾನೇ ಇರ್ತಾರೆ. ಹೇಗೆ ಸಮುದ್ರ ಅಲೆಗಳು ಏರುಪೇರು ಆಗ್ತಾ ಇರುತ್ತೋ, ನಮ್ಮ ಯಾರು 2ನೇ ತಾರೀಕು ಹುಟ್ಟಿರೋ ಅವ್ರ ಮನಸ್ಸುಗಳಲ್ಲಿ ಏರುಪೇರು ಆಗ್ತಾನೇ ಇರುತ್ತೆ. ಅವ್ರಿಗೆ ಯಾವಾಗಲೂ ಅವ್ರಿಗೆ ಚೇಂಜಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂದರೆ ಈ 2 ಸೀರೀಸಲ್ಲಿ ಹುಟ್ಟಿರೋರಿಗೆ ಅವ್ರಿಗೆ ಒಂದೇ ಮೊನಾಟನಸ್ ಆಗಬಾರ್ದು, ಒಂದೇ ಥರ ಇರಬಾರ್ದು. ಯಾವಾಗಲೂ ಚೇಂಜ್ ಆಗ್ತಾ ಇದ್ರೆ ಖುಷಿಯಾಗಿರ್ತಾರೆ. ಚೇಂಜ್ ಇಲ್ವಾ, ಅವರು ಒಂಥರ ಮಾನಸಿಕವಾಗಿ ಸ್ವಲ್ಪ ಇದು ಮಾಡಿಬಿಡ್ತಾರೆ. ಹಾಗೆ ಈ 2 ಸೀರೀಸಲ್ಲಿ ಹುಟ್ಟಿದವ್ರಿಗೆ ಜಾಸ್ತಿ ಜನ ಫ್ರೆಂಡ್ಸು ಆಗ್ಬಿಡ್ತಾರೆ. ಹೈಯೆಸ್ಟ್ ಫ್ರೆಂಡ್ಸ್ ಇರೋರಿಗೆ 2. ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ 2 ಅಲ್ಲಿ ಹುಟ್ಟಿರೋದು, ಅಜಯ್ ದೇವ್ಗನ್ 2 ಅಲ್ಲಿ ಹುಟ್ಟಿರೋದು, ಬೋಮನ್ ಇರಾನಿ 2 ಅಲ್ಲಿ ಹುಟ್ಟಿದ್ದಾರೆ. ಇನ್ನು ಅನೇಕ ಜನರ ಲಿಸ್ಟ್ ಮಾಡ್ತಾ ಇದ್ರೆ 2 ಸೀರೀಸ್ ಅವರು ಆ ತಾಯಿ ಇರ್ತಕ್ಕ. ಯಾಕಂದ್ರೆ ಇನ್ನೊಂದು ಏನು ಅಂತಂದರೆ, ನಾವು ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಜನರಲ್ಲಿ. ನಮ್ಮ ಇದರಲ್ಲಿ ಈ 2 ಆಶೀರ್ವಾದ ತೊಗೊಂಡು ಹೋದರೆ, ಅಯ್ಯೋ ನನ್ನ ಹತ್ರ ಬಂದು ಕೇಳಿದ್ನಲ್ಲ ಇವನು ಚೆನ್ನಾಗಾಗಲಿ ಅಂತ, ನಾನೇನು ದೊಡ್ಡ ವಿಚಾರ, ಹೋಗ್ಲಿ ಬಿಡಪ್ಪ. ಆಮೇಲೆ ಅವನಿಗೆ ಸಕ್ಸಸ್ ಆಗಿಲ್ಲ ಅಂದರೆ ನನಗೊಂಥರ ಬೇಜಾರಾಗ್ಬಿಡುತ್ತಲ್ಲ, ಆ ಫೀಲ್ ಅವ್ರು ತೊಗೊಂಡ್ಬರ್ತಾರೆ. ಯಾರೋ ಒಬ್ರು ಬಂದು ಈ 2 ಸೀರೀಸಲ್ಲಿ ಆಶೀರ್ವಾದ ತೊಗೊಂಡೋದ್ರೆ, ನನ್ನ ಹತ್ರ ಯಾಕೆ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದಾರೆ, ಸಕ್ಸಸ್ ಆಗಿಲ್ಲ ಅಂತಂದರೆ ನನಗೇನಾದ್ರು ಬ್ಲೇಮ್ ಮಾಡ್ತಾರ, ಅಷ್ಟು ಎಮೋಷ್ನಲಿ ಅವರು ಇದಾಗ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಯಾವಾಗಲೂ ಕೂಡ ಒಳ್ಳೇದೇ ಆಗಲಿ ಅವ್ರಿಗೆ ನೆಗೆಟಿವೇ ಬರಲ್ಲ. ಹೌದು, ಆ ಮೈಂಡಲ್ಲಿ ನೆಗೆಟಿವೇ ಬರಲ್ಲ, ಪಾಸಿಟಿವಿಟಿ ತುಂಬಿರುತ್ತೆ. ಬಟ್ ಒಳಗಡೆ ಸ್ವಲ್ಪ ಎಮೋಷ್ನಲಿ ಡ್ರಾನ್ ಬ್ಯಾಕ್ ಆಗಿರ್ತಾರೆ. ಸೊ ಅದಕ್ಕೆ ಈ 2 ಸೀರೀಸ್ ಅವರು ತಲೆ ಕೆಡಿಸ್ಕೊಳ್ದಂಗೆ ನೆಮ್ಮದಿಯಾಗಿರ್ಬೋದು. ಯಾಕಂದರೆ 2026 1 ಬರ್ತಾ ಇದೆ, ಅವ್ರಿಗೆ ಕಂಪ್ಲೀಟ್ ನ್ಯೂ ಚೇಂಜಸ್ ಬರ್ತಾ ಇದೆ. ಕಂಪ್ಲೀಟ್ ಹೊಸ, ನಮಗೆ ಸನ್ನಿ ಡೇಸ್ ಬಂತು ಅಂತ ಹೇಳ್ತಾರಲ್ಲ, ಚಳಿಯೆಲ್ಲ ಹೋಗಿ ಬಿಸಿಲುಗಾಲ ಬಂತು, ತುಂಬ ಚೆನ್ನಾಗಿದೆ. ಈ ಕ್ರಿಕೆಟ್ ಪ್ಲೇ ಮಾಡ್ಬೇಕಾದ್ರೆ ವಾಮ್ ಸನ್ನಿ ಡೇ ಟು ಪ್ಲೇ ಕ್ರಿಕೆಟ್ ಅಂತಾರಲ್ಲ, ಕ್ರಿಕೆಟ್ ಆಡ್ತಕ್ಕಂಥ ಒಂದು ಟೈಮು ಶುರು ಆಯಿತು 2026 ಅವ್ರಿಗೆ. ಆದರೆ ಕೆಲವು ತಿಂಗಳುಗಳು ಪ್ರಾಬ್ಲಮ್ ಇದೆ. ಸೊ ಆ ತಿಂಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ 2ಗೆ ಕೆಲವು ಮಂತ್ಗಳು ಸ್ವಲ್ಪ ನೆಗೆಟಿವ್ ಇರುತ್ತೆ. ಅದರಲ್ಲಿ ಈ ಒಂದು ಏಪ್ರಿಲ್ ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಜುಲೈಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಗಸ್ಟಲ್ಲೂ ಕೇರ್ಫುಲ್ ಆಗಬೇಕು. ಈ 3 ಮಂತ್ಸ್ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದಾಗುತ್ತೆ. ಕೇರ್ಫುಲ್ ಅಂತಂದರೆ ಏನು, ಹೆಲ್ತ್ ವೈಸು, ಎಮೋಷ್ನಲ್ ವೈಸು. ಈ ಹೆಲ್ತು ಎಮೋಷ್ನಲ್ ಎರಡೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ರೆ, ಆ ಟೈಮಲ್ಲಿ ಏನೇ ಬಂದರೂ ಈ ತಿಂಗಳು ಹಿಂಗಿದೆಯಪ್ಪ ಲೆಟ್ ಇಟ್ ಗೋ ಅಂತ ಹೇಳಿಬಿಟ್ಟು ಅವರಿದ್ದರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಈ ಒಂದು ವಿಚಾರಕ್ಕೆ, ಈ ಒಂದು ಚಂದ್ರನ ಒಂದು ವಿಚಾರಕ್ಕೆ ನಾನು ಈಗ ನಾವು ವೈಟ್ ಕಲರ್ನ ತೊಗೊಳಕ್ಕಾಗಲ್ಲ ಈ ಚಂದ್ರನಿಗೆ. ಯಾಕಂದರೆ ವೈಟ್ ಏನಾದ್ರು ಯೂಸ್ ಮಾಡಿ ಅಂತಂದರೆ ಡ್ರೆಸ್ ಹಾಕ್ಕೋತೀವಿ, ಇದೆಲ್ಲ ಹಾಕ್ಕೋತೀವಿ. ಕಲರ್ ಥೆರಪಿ ಯೂಸ್ ಮಾಡಬೇಕು ಅಂದರೆ ಹೆಂಗೆ ಮಾಡೋದು? ಮೂನಿಗೆ ಸ್ವಲ್ಪ ಆಲ್ಟರ್ನೇಟಿವ್ ಹತ್ತದಲ್ಲಿರ್ತಕ್ಕಂಥದ್ದು ಪಿಂಕ್ ಕಲರ್. ಓಕೆ, ಪಿಂಕ್ ಕಲರ್ನ ನೀವು ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಯೂಸ್ ಮಾಡ್ಬೋದು. ಇದು ಚಂದ್ರನ ಒಂದು ಪರ್ವ, ಅಂದರೆ ಚಂದ್ರ ಇರ್ತಕ್ಕಂಥ ಸ್ಥಾನ ಇಲ್ಲಿ. ಇದ್ರ ಮೇಲೆ ನೀವು ಒಂದು ರೌಂಡ್ ಪಿಂಕ್ ಕಲರ್ ಹಾಕ್ಕೊಳ್ಳಿ. ಪಿಂಕ್ ಕಲರ್, ಆ ಪಿಂಕ್ ಕಲರ್ ರೆಪ್ರೆಸೆಂಟ್ಸ್ ಲವ್, ಪೀಸ್. ಯಾಕಂದರೆ 2 ಅವ್ರ ಎಮೋಷನ್ ಜಾಸ್ತಿ. ಅವ್ರಿಗೆ ಲವ್ ಮತ್ತು ಪೀಸ್ ಇದ್ಬಿಟ್ರೆ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ. ನಿಮಗೆ ಕಿಡ್ನಿನೂ ಬೇಕಾದ್ರೆ ದಾನ ಮಾಡ್ಬಿಡ್ತಾರೆ. ಈ 2 ಸೀರೀಸ್ ಅವರೆಲ್ಲ ಏನ್ ಗೊತ್ತಾ, ಅವ್ರನ್ನ ಪ್ಯಾಂಪರ್ ಮಾಡೋದು ಸಾಕು. ನಿನ್ನಿಂದನೇ ಅಪ್ಪ ನನ್ನ ಜೀವನ ಅಂದ್ಬಿಟ್ರೆ ಏನ್ ಬೇಕು ತಗೋ, ನಾನು 2 ಕಿಡ್ನಿನೂ ತಗೊಂಡ್ಬಿಡ್ತಾರೆ. ಸಾಕಷ್ಟು
ಈ ಕಪಲ್ಸಲ್ಲಿ ನೋಡಿದ್ದೀನಿ, ಈ ದಾನ ಮಾಡಿರ್ತಕ್ಕಂಥ ಸಂಖ್ಯೆಯಲ್ಲಿ ಎರಡನೇವ್ರ ಸಂಖ್ಯೆನೇ ಜಾಸ್ತಿ ಇರ್ತಾರೆ. ಎರಡನೇ ಸೀರೀಸ್ ಅವರೇ ಸ್ವಲ್ಪ ದಾನದ ಪ್ರವೃತ್ತಿ ಅಂತ ನಾವು ಕರಿತೀವಿ. ಎಷ್ಟೋ ಜನ ಅವರ ಹಸ್ಬೆಂಡ್ಗೆ ಕಿಡ್ನಿ ಇರಲ್ಲ, ಅಥವಾ ಹಸ್ಬೆಂಡ್ ವೈಫಿಗೆ ಏನಾದ್ರು ದಾನ ಮಾಡಬೇಕು. ಸೊ 2 ಸೀರೀಸ್ ಅವರು ದಾನದ ಪರಿಕಲ್ಪನೆ. ಸೊ ಇಲ್ಲಿ ಪಿಂಕ್ ಕಲರ್ ಹಾಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ವೈಟ್ ಸಾಧ್ಯ ಆಗುತ್ತೆ ಅಂತಂದರೆ, ವೈಟ್ ಏನೋ ಪೇಂಟ್ ಏನಾದ್ರು ಆಗುತ್ತೆ ಅಂದರೆ ವೈಟ್ ಇಸ್ ಸ್ಟಿಲ್ ಬೆಟರ್ ಹಿಯರ್. ಕೆಲವು ಸಿಗುತ್ತೆ ಮಾರ್ಕರ್ ವೈಟ್ ಯೂಸ್ ಮಾಡ್ಕೊಂಡು ವೈಟ್ ಕೊಟ್ಟಿದ್ದೀನಿ. ಇನ್ ಕೇಸ್ ಆಲ್ಟರ್ನೇಟಿವ್ಗೋಸ್ಕರ ನಾನು ಇದು ಫಸ್ಟ್ ಕೊಟ್ಟೆ, ಯಾಕಂದ್ರೆ ತುಂಬ ಜನ ವೈಟ್ ಹಿಂಗೆ ಹಾಕೊಂಡ್ರೆ ಬರಲ್ವಲ್ಲ ಅಂತಾರೆ. ಇನ್ ಕೇಸ್ ವೈಟ್ ಸ್ಕೆಚ್ ಪೆನ್ ವೈಟ್ ಏನೋ ಸಿಕ್ಕಿದ್ರೆ ಇಲ್ಲಿ ಫಸ್ಟ್ ವೈಟ್ ಪ್ರಿಫರ್ ಮಾಡ್ತೀನಿ. ಸಿಕ್ಕಿಲ್ಲ ಅಂದರೆ ಗೋ ಫಾರ್ ಪಿಂಕ್. ಪಿಂಕ್ ಈಸ್ ನಾರ್ಮಲ್, ಸೋಬರ್ ಆಗಿರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಯಂತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಯಂತ್ರವನ್ನು ವಿಶೇಷವಾಗಿ ಬ್ಲೂ ಕಲರಲ್ಲಿ ಬರೀಬೇಕು. ಯಾಕಂದ್ರೆ ಬ್ಲೂ ಇಸ್ ವೆರಿ ಇಂಪಾರ್ಟೆಂಟ್. ಗ್ರೀನಲ್ಲಿ ಬರಿಬೇಡಿ, ಬ್ಲೂ ಅಲ್ಲೇ ಬರೀರಿ. ಯಾಕಂದರೆ ನಮ್ಮ ಆಕಾಶದ ಕಲರ್ ನೀಲಿ, ನಮ್ಮ ಸಮುದ್ರನೂ ನೀಲಿಯಾಗಿ ಕಾಣಿಸುತ್ತೆ. ಮೂನ್ ರೆಪ್ರೆಸೆಂಟ್ ದಿ ಸಮುದ್ರ. ಸೊ ಅಲ್ಲಿ ನೀಲಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಕಲರು. ಈ ಒಂದು ವೈಟ್ ಆದಮೇಲೆ ಒಂದು ವೈಟ್ ಪೇಪರ್ ತಗೊಳ್ಳಿ. 9 ಸ್ಕ್ವೇರ್ ಬಾಕ್ಸ್ ಕೊಟ್ಟಿದ್ದೀನಿ. ಆ ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ತಗೊಳ್ಳಿ. ಆ ಬಿಗ್ ನಂಬರ್ ಬರೀರಿ, ಒಂದೇ ಒಂದು ಬರೀರಿ ಸಾಕು, ಒಂದೇ ಒಂದು ಬರೀರಿ. ಇದನ್ನು ನೀವೇನಾದರೂ ಹುಣ್ಣಿಮೆ ದಿವಸ ಬರೆದ್ರೆ, ಈಗ ಹುಣ್ಣಿಮೆ ಅದು ಈ 3 ಒಂದು ಬರುತ್ತೆ, 3 ಜನವರಿ ಒಂದು ಬಂದಿದೆ. ಇನ್ನು ಮುಂದೆ ಒಂದು ನಾವು ಕ್ಯಾಲೆಂಡರ್ ನೋಡಿದ್ರೆ ಹುಣ್ಣಿಮೆ ಯಾವಾಗ ಅಂತ ನೋಡ್ಬೋದು. ಹುಣ್ಣಿಮೆ ದಿವಸ ಬರೀಬೇಕು. ಇನ್ ಕೇಸ್ ಜನವರಿಲಿ ಬರೆಯೋಕ್ಕಾಗಲಿಲ್ಲ ಸರ್, ಫೆಬ್ರವರಿ ಹುಣ್ಣಿಮೆ ಬರಿಬೋದಾ? ಖಂಡಿತ ಬರೀರಿ. ಸೊ ಹುಣ್ಣಿಮೆ ದಿವಸ ಇದನ್ನು ಬರೆದು ದೇವರ ಹತ್ರ ಇಡಂಗಿದ್ರೆ ಇಡಿ, ಇಲ್ಲ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ತೊಗೊಂಡೋಗಿ ಇಡಿ. ಅದ್ಭುತವಾಗಿ 2026 ನಿಮಗೆ ಒಳ್ಳೆಯ ಒಂದು ವಿಚಾರದಲ್ಲಿ ನೀವು ಫೇಮಸ್ ಆಗ್ತೀರಾ. ಒಳ್ಳೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ವಿಚಾರದಲ್ಲೂ ಎಕ್ಸಲೆಂಟ್. ಓಕೆ, ಸೊ ಈಗ ಯಂತ್ರ ಬರಿಬೇಕು ಅಂತ ಹೇಳಿದ್ರಿ. ಯಂತ್ರ ಬರೆಯುವಂತಹ ವಿಧಾನ ಮತ್ತು ನಾವು ಹೇಗೆ ಬರಿಬೇಕು ಅಥವಾ ನಾವು ಹೇಗಿರಬೇಕು, ನಮ್ಮ ಅಫರ್ಮೇಷನ್ಸ್ ಹೇಗಿರಬೇಕು, ಮನಸ್ಸು ಒಂದು ಕಡೆ ಇಲ್ಲೊಂದು ಕಡೆ ಆ ಥರದ್ದು ಆಗ್ತಾ ಇರುತ್ತೆ. ಅದಕ್ಕೇನು ಹೇಳ್ತೀರಾ ಒಂದು? ಆ್ಯಂಡ್ ಸೆಕೆಂಡ್ ಥಿಂಗ್, ರೂಲ್ಡ್ ಪೇಪರಾ ಅನ್ರೂಲ್ಡ್ ಪೇಪರಾ? ಖಂಡಿತ ಬಹಳ ಇಂಪಾರ್ಟೆಂಟು. ಈಗ 1ನೇ ಸೀರೀಸ್ ನಾನು ಹೇಳಿದೆ, ಈಗ 2 ಸೀರೀಸಲ್ಲಿ ಬಂದಿದ್ದೀವಿ. ಭಾಳ ಇಂಪಾರ್ಟೆಂಟು. ಯಂತ್ರ ಬರಿಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಶ್ರದ್ಧೆ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಬರ್ಸೋದೇ ಬೇಡ. ಯಾರಿಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ ಅವ್ರು ಫಸ್ಟ್ ಆಫ್ ಆಲ್ ಹೋಗಿ ಬರೆಯೋದೇ ಇಲ್ಲ. ಯಾರು ಬರಿಬೇಕು ಅಂತ ಡಿಸಿಷನ್ ತೊಗೊಂಡಿದ್ದಾರೋ ದೆನ್ ದೇ ಹ್ಯಾವ್. ಯಾಕಂದ್ರೆ ನಾವೇ ನನಗೆ ಚೆನ್ನಾಗಾಗಲಿ ಅಂತಾಗ ಯಾವಾಗಲೂ ಪ್ರೀತಿಯಲ್ಲಿ ನಮ್ಮನ್ನು ನಾವು ಇಷ್ಟಪಡೋಷ್ಟು ಯಾರೂ ಇಷ್ಟಪಡಲ್ಲ. ನೀವು ಯಾರು ಕೇಳ್ಬಿಡಿ, ನೀನು ಯಾರಪ್ಪ ಇಷ್ಟಪಡ್ತಾ ಇದೆಯಾ ಫಸ್ಟ್ ಹೇಳು, ನಿನ್ನ ಲವರ್ ಯಾರು ಅಂತ ಕೇಳಿದ್ರೆ ಯಾರು ಲವರ್ ಹೆಸರು ಹೇಳಲ್ಲ. ನಿನ್ನ ಕರಡಿ ಮುಂದೆ ನಿಂತ್ಕೋ, ನೀನು ಯಾರು ಕಾಣಿಸುತ್ತೋ ನಿನ್ನ ಕರಡಿ ಮುಂದೆ ನಿಂತ್ಕೊಂಡಾಗ ಅವ್ರನ್ನೇ ನೀನು ಲವ್ ಮಾಡೋದು. ನಮ್ಮಷ್ಟು ನಾವು ಇಷ್ಟಪಡೋದು ಯಾರೂ ಇಲ್ಲ. ಅದಕ್ಕೆ ನಮಗೆ ನಾವೇ ಬೈಕತ್ತೀವಿ ಕೆಲವೊಂದ್ಸತಿ, ಯಾಕೋ ಸರಿಯಾಗಿ ಲವ್ ಮಾಡ್ತಾ ಇಲ್ಲ ನಾವು ಅಂತ. ನಮಗೆ ನಾವು ಲವ್ ಮಾಡಿಕೊಂಡ್ರೆ ದಟ್ ಈಸ್ ದಿ ಬೆಸ್ಟ್ ಥಿಂಗ್ ಇನ್ ಲೈಫ್. ಅದನ್ನೇ ನಾನು ಹೇಳ್ತೀನಿ, ನಮ್ಮನ್ನು ನಾವು ಇಷ್ಟಪಡೋರು ಜಗತ್ತಲ್ಲಿ ಯಾರೂ ಇಷ್ಟಪಡಲ್ಲ. ಸುಸ್ತಾದಾಗ ಹೋಗಿ ಮಲ್ಕೊಳ್ತೀವಿ. ಹೊಟ್ಟೆ ಹಸಿತಾ, ನನ್ನ ದೇಹಕ್ಕೆ ಫಸ್ಟ್ ಬೇಕು ಊಟ ಮಾಡು. ಬಟ್ಟೆ ಹಾಕೋಬೇಕಾ, ನನ್ನ ದೇಹ ಚೆನ್ನಾಗಿ ಕಾಣಿಸ್ಬೇಕು ಬಟ್ಟೆ. ಆಮೇಲೆ ಏನಾದ್ರು ಒಡವೆ ಹಾಕೋಬೇಕಾದ್ರು ನನ್ನ ದೇಹ ಚೆನ್ನಾಗಿ ಕಾಣಿಸ್ಬೇಕು. ಇಟ್ ಈಸ್ ವಿ ಲವ್ ಅವರ್ ಸೆಲ್ಫ್ ಫಸ್ಟ್. ಆ ಬೇಸಿಸಲ್ಲಿ ಅನ್ರೂಲ್ಡ್ ಪೇಪರ್ ಅಂದರೆ ವೈಟ್ ಶೀಟ್, ಬಿಳಿ ಹಾಳೆ ತೊಗೊಳ್ಳಿ. ಸಣ್ಣ ಹಾಳೆ ಯಾವುದೋ ಒಂದು ಪೀಸ್ ತೊಗೊಳ್ಳಿ. ಬೇಕಾದ್ರೆ ಒಂದು ಚುಕ್ಕೆ ಹಾಕೋಬೇಕು, ಚುಕ್ಕೆ ಹಾಕೋಬೋದು. ಅವ್ರಿಗೆ 1 2 3 ಮೇಲೆ 3 ಬರುತ್ತೆ, ಮೈದಲ್ಲಿ ಒಂದು 3 ಬರುತ್ತೆ, 6 ಬರುತ್ತೆ, ಮತ್ತು ಅಲ್ಲಿ 9 ಬರುತ್ತೆ, ಆಮೇಲೆ 12 ಚುಕ್ಕೆ ಬರುತ್ತೆ. ಒಟ್ಟಿನಲ್ಲಿ ನಾವು 3 ರೋಸ್ ಹಾಕ್ಕೊಳ್ತೀವಿ. ಚುಕ್ಕೆ ಹಾಕ್ಕೊಂಡು ಎಲ್ಲ ಕನೆಕ್ಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ನ ಅಲ್ಲಿ ನೀಟಾಗಿ ಅಸೆಂಡಿಂಗ್ ಆರ್ಡರ್ ಬರಬೇಕು. ಈಗ 2 ಇಂದ ಸ್ಟಾರ್ಟ್ ಆದರೆ 2 ಇಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡ್ವರೆಗೂ ಬರಬೇಕು. ಸೊ ಈ ಅಸೆಂಡಿಂಗ್ ಆರ್ಡರ್ ಬಂದಾಗ ಅದ್ಭುತವಾಗಿರ್ತಕ್ಕಂಥ ವೈಬ್ರೇಷನ್ ಉಂಟಾಗುತ್ತೆ. ಅದನ್ನು ಬರೆದು ನಮಸ್ಕಾರ ಮಾಡಿ ಅಥವಾ ದೇವ್ರ ಹತ್ರ ಇಡಿ. ಸಂಜೆ ನಿಮಗೆ ತಗೊಂಡೋಗಿ ಒಂದು ಕ್ಯಾಶ್ ಬಾಕ್ಸ್ ಇಡಿ ಸಾಕು, ಇದರ ಪರ್ಸಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ದೇರ್ ವಿಶ್. ಓಕೆ, ಸೊ ಈಗ ಈ ಹುಣ್ಣಿಮೆ ಬಂದಾಗ ಕೆಲವೊಬ್ಬರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ಬರಿಗೆ ಅಮಾವಾಸ್ಯೆ ಟೈಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ, ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ನಂಬರ್ 2ನವರಿಗೆ ಹುಣ್ಣಿಮೆ ಟೈಮಲ್ಲಿ ಎಮೋಷ್ನಲಿ ತುಂಬ ಎಫೆಕ್ಟ್ ಆಗುತ್ತಾ? ಈಗ ನಾನು ಅವಾಗಲೇ ಇದರದೇ ವಿಚಾರ ನಿಮಗೆ 15 ಡೇಸ್ ಸೈಕಲ್ ಅಂತ ಹೇಳಿದೆ. ಈಗ 15 ಡೇಸ್ ಚೆನ್ನಾಗಿರ್ತಾರೆ, 15 ಡೇಸ್ ಚೆನ್ನಾಗಿಲ್ಲ ಅಂತ. ಇದು ವ್ಯಾಕ್ಸಿಂಗ್ ಮೂನ್ ಮತ್ತು ವ್ಯಾನಿಂಗ್ ಮೂನ್ ಅಂತ ಹೇಳ್ತೀವಿ, ಅಥವಾ ವೃದ್ಧಿ ಚಂದ್ರ ಅಂತ ಕರಿತೀವಿ, ಅಥವಾ ಕ್ಷೀಣ ಚಂದ್ರ ಅಂತ ಕರಿತೀವಿ. ಈ ವೃದ್ಧಿ ಮತ್ತು ಕ್ಷೀಣ ಚಂದ್ರದಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ. ಇದನ್ನ ಲುನ್ಯಾಟಿಕ್ ಅಂತ ನಾವು ಕರಿತೀವಿ. ಯಾಕೋ ಹುಚ್ಚ ಅಂತಂತಂದ್ರೆ ಇಂಗ್ಲೀಷಲ್ಲಿ ಕರೆದಕ್ಕೆ ಲುನ್ಯಾಟಿಕ್, ಒಂದು ಸ್ವಲ್ಪ ಲುನ್ಯಾಟಿಕ್ ಅಂತಾರೆ. ಲುನ್ಯಾಟಿಕ್ ಅಲ್ಲಿ ಲೂನಾರ್ ಅಂತ ಬಂದಿದೆ. ಲೂನಾರ್ ಅಂದ್ರೆ ಮೂನು,
ಮೂನ್ ನಮ್ಮ ಮೈಂಡ್ನ ಫ್ಲಕ್ಚುಯೇಟ್ ಮಾಡೇ ಮಾಡುತ್ತೆ. ಅಮಾವಾಸ್ಯೆ ಏನೋ ಒಂದು ಅಮಾವಾಸ್ಯೆ ಆಗಿದೆಯಾ ಹುಣ್ಣಿಮೆ ಆಗಿದೆ ನೋಡಪ್ಪ ಇವನಿಗೆ, ಯಾಕೆ ಅಮಾವಾಸ್ಯೆ ಬಂದಂಗೆ ಆಡ್ತಾನೆ, ಅಮಾವಾಸ್ಯೆ ಬಂದಂಗೆ ಆಡ್ತಾ ಇದ್ದಾನೆ ಅಂತ ಆಡ್ಭಾಷೆ ಆಡ್ತಾರೆ. ಅಂದರೆ ಮೂನ್ ಈಸ್ ಇನ್ ಡೌನ್ ಟ್ರೆಂಡ್, ಅಂದರೆ ಅದಕ್ಕೆ ಪವರ್ ಇಲ್ಲ ಅಂತ. ಪವರ್ ಯಾವಾಗಿಲ್ಲ ಅಂತಂದರೆ ಭೂಮಿ ಮುಂದೆ ಚಂದ್ರ ಬಂದಾಗ ಪವರ್ ಕಮ್ಮಿ ಇರುತ್ತೆ, ಭೂಮಿ ಹಿಂದೆಗಡೆ ಚಂದ್ರ ಬಂದಾಗ ಅಂದರೆ ರೊಟೇಟ್ ಆದಾಗ ಪವರ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಟ್ ರಿಸೀವ್ಸ್ ದಿ ಎನರ್ಜಿ ಆಫ್ ದಿ ಸನ್, ಆ ಎನರ್ಜಿ ಆಫ್ ದಿ ಸನ್ ಭೂಮಿ ಮೇಲೆ ಬಿಡುತ್ತೆ. ರೈಟ್ ಸರ್. ಸೊ ಈಗ ನಂಬರ್ 3 ಬಗ್ಗೆ ಮಾತಾಡೋದಾದ್ರೆ 2026 ನಂಬರ್ 3ನವ್ರಿಗೆ ಹೇಗಿದೆ? ನಂಬರ್ 3 ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಂ, 2026 ಇದೆಯಲ್ಲ ಸ್ವಲ್ಪ ಮೀಡಿಯಂ ಆಗಿರುತ್ತೆ. ಯಾರ್ಯಾರು 3 ಅಂತಂದರೆ ಯಾರು 3ರಲ್ಲಿ ಹುಟ್ಟಿರ್ತಾರೆ, 12ರಲ್ಲಿ ಹುಟ್ಟಿರ್ತಾರೆ, 21ರಲ್ಲಿ ಹುಟ್ಟಿರ್ತಾರೆ, ಮತ್ತು 30ನೇ ತಾರೀಕು 4 ನಂಬರ್ ಬರುತ್ತೆ. ಇವರೆಲ್ಲ 3 ಸೀರೀಸ್ ಅವರು. ಈ 3 ಸೀರೀಸ್ ಅವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ, ಅಹಂ ಇರ್ತಕ್ಕಂಥದ್ದು ಒನ್ಗಿಲ್ಲ. ಒಂದು ಲೀಡರ್ಶಿಪ್ ಹೌದು, ಆದರೆ ಸ್ವಲ್ಪ ಅಹಂ ಇರ್ತಕ್ಕಂಥದ್ದೇ 3. ಯಾಕಂದರೆ ಯಾವ್ದಾದ್ರು ಒಬ್ಬ ವಿಚಾರದಲ್ಲಿ ಎಲ್ಲಾನು ಗೊತ್ತಿರೋವನಿಗೆ ದುರಹಂಕಾರ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆಲ್ಲ ಗೊತ್ತು ಬಿಡು, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಅವ್ನು ಪಂಡಿತ ಆಗಿದ್ದಾನೆ ಅಂದ್ಕೊಳ್ಳಿ. ಅದಕ್ಕೆ ಕೆಲವರು ನೀವು ಆವಾಗಲೇ ಹೇಳಿದ್ರಿ ನೀವು ಒಂಥರ ಕೂಲ್ ಗುರುಜಿ ಅಂತ. ಸೊ ಎಲ್ಲ ಗೊತ್ತಿದ್ರು ಕೂಡ ದಟ್ ಈಸ್ ನಾಟ್ ರಿಕ್ವೈರ್ಡ್. ಯಾಕಂದರೆ ನಮಗೆಲ್ಲ ಗೊತ್ತಿದ್ರೆ ಏನೀಗ, ನಾವು ನಾಲೆಜ್ನ ಇನ್ನೊಬ್ರಿಗೆ ಕೊಡಬೇಕು, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ತೊಗೋಬೇಕು. ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ನಾಲೆಜ್ ಲೈಫಲ್ಲಿ ಇರಬೇಕು. ನನ್ನ ಹತ್ರ ಒಂದು ನಾಲೆಜ್ ಇದೆ, ನಿಮ್ಮ ಹತ್ರ ಒಂದು ನಾಲೆಜ್ ಇದೆ, ನೀವು ನನಗೊಂದು ಕೊಡ್ತೀರಾ, ನಾನು ನಿಮ್ಗೊಂದು ಕೊಡ್ತೀನಿ. ಬಟ್ ನನ್ನ ಹತ್ರ ಇರೋ ನಾಲೆಜ್ ನನ್ನ ಹತ್ರನೇ ಇದೆ, ನೀವೊಂದು ಕೊಟ್ಟಿದ್ದು ಒಂದಿದೆ, 2 ನಾಲೆಜ್ ಆಯಿತು. ನನ್ನ ಹತ್ರ ₹1 ಇದೆ, ನಿಮ್ಮ ಹತ್ರ ₹1 ಇದೆ, ನಾನು ನಿನಗೆ ₹1 ಕೊಡ್ತೀನಿ, ನೀನು ನನಗೆ ₹1 ಕೊಡು ಅಂದರೆ ನನ್ನ ಹತ್ರ ಎಷ್ಟು ಉಳಿತು? ಒಂದೇನೆ. ನಾಲೆಜ್ ವಿಲ್ ಹ್ಯಾವ್ ಟು, ಬಟ್ ದುಡ್ಡು ಕರೆನ್ಸಿ ಅದೆಲ್ಲ ಒಂದೇ ಇರುತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡಾಗ. ಸೊ ಆ ಕಾನ್ಸೆಪ್ಟಲ್ಲಿ ನಾಲೆಜ್ ಹ್ಯಾಸ್ ಟು ಬಿ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಆ ಬೇಸಿಸ್ ಮೇಲೆ ಈ 3 ಅವರು ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ನಾಲೆಡ್ಜು. ಅವ್ರಿಗೆ ಮುಂದೆ ಒಂದು ಸ್ವಲ್ಪ ಈಗೋ ಅನ್ನೋ ಒಂದು ವಿಚಾರದಲ್ಲಿ ಬಂದ್ಬಿಡುತ್ತೆ ಮುಂದೆ ಈ 3 ಮತ್ತು 12, 21, 30. ಬಟ್ ದೇ ಆರ್ ನಾಟ್ ಆ್ಯಕ್ಚುಲಿ ಟೋಟಲಿ ಬ್ಯಾಡ್, ಬಟ್ ಅವ್ರಿಗೆ ಈಗೋನ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ರೆ ದೇ ವಿಲ್ ಬಿಕಮ್ ಮಾಸ್ಟರ್ಸ್ ಇನ್ ಲೈಫ್ ಅಂತ ಕರಿತೀವಿ. ಆಮೇಲೆ ಇವ್ರದ್ದು ಸ್ವಲ್ಪ ಸೆಲೆಕ್ಟಿವ್ ಫ್ರೆಂಡ್ಸ್ ಜಾಸ್ತಿ, ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಒಬ್ಬರನ್ನ ಫ್ರೆಂಡ್ ಮಾಡಿಕೊಂಡು ಒಂದು ಸೆಲೆಕ್ಟಿವ್ನ ಫ್ರೆಂಡ್ ಮಾಡಿಕೊಂಡ್ರೆ ಕಂಟಿನ್ಯೂಸ್ ಲೈಫ್ ಲಾಂಗ್ ಸ್ವಲ್ಪ ಅವ್ರ ಜೊತೆಲೇ ಫ್ರೆಂಡ್ಶಿಪ್ ಜಾಸ್ತಿ ಇರ್ತಕ್ಕಂಥದ್ದು ಒಂದಿರುತ್ತೆ. ಅವ್ರ ಜೊತೆನೇ ಇಂಟ್ರ್ಯಾಕ್ಷನ್ನು, ಅವ್ರ ಜೊತೆನೇ ಎಲ್ಲ ಮಾತು, ಎಲ್ಲ ಕಷ್ಟ ಸುಖ ಎಲ್ಲನೂ ಅವ್ರು ಮಾತಾಡ್ತಕ್ಕಂಥದ್ದು ಒಂದು. ಎರಡನೇದು ಸ್ವಲ್ಪ 3ನೇ ತಾರೀಕು ಅವರು ಸ್ವಲ್ಪ ಈ ಜ್ಞಾನದ ಪ್ರವೃತ್ತಿ ಇರೋದ್ರಿಂದ ಸ್ವಲ್ಪ ಸೆಲ್ಫಿಶ್ ಆಗಿಬಿಡ್ತಾರೆ, ಅಷ್ಟು ಈಸಿಯಾಗಿ ಲೆಟ್ಗೋ ಮಾಡಲ್ಲ. ಈ 2ನೇ ತಾರೀಕು ಹೇಳಿದ್ವಲ್ಲ, ಏನು ಬೇಕಾದ್ರೆ ತಗೋಣ, ಕಿಡ್ನಿ ಬೇಕಾದ್ರೆ ತಗೋಣ, ಹಾರ್ಟ್ ಬೇಕಾದ್ರೆ ತಗೋಣ, ಕಣ್ಣು ಬೇಕಾದ್ರೆ ಧಾರಾಳ ಅಷ್ಟೇ. ಇಲ್ಲಿ 3ನೇವ್ರು ಹಂಗೆಲ್ಲ ಕೊಡಲ್ಲ. ಯಾಕೆ ಕೊಡಬೇಕು, ನಮ್ಮ ಹತ್ರ ಎಷ್ಟಿದೆ, ನಮ್ಗೆ ಇರಲಿ ಬಿಡಿ, ಇದು ಇಲ್ಲಪ್ಪ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. 3 ಸ್ವಲ್ಪ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ದೋ 3 ಈಸ್ ದಿ ಲಾರ್ಡ್ ಆಫ್ ಜುಪಿಟರ್ಗೆ ಕೆಲವು ನೆಗೆಟಿವ್ಸು ಇರುತ್ತೆ. ಎಲ್ಲ ಪ್ಲಾನೆಟಲ್ಲೂ ಏನು ಪಾಸಿಟಿವ್ ಅಂತಲೇ ಹೇಳಲ್ಲ. ತುಂಬ ಜನ ಹೇಳ್ತಾರೆ ಗುರುಗಳು ಅಂತ. ಗುರು ಹತ್ರ ಯಾರಾದರೂ ಮೀಟ್ ಮಾಡಬೇಕು ಅಂದರೆ ಆಮೇಲೆ ಬರೋಕ್ಕೆ ಹೇಳೋ, ಇವಾಗ ಬೇಡ, ನಾನು ಸಿಗ್ತಾ ಇಲ್ಲ ಅಂತ. ಅದೇ 2 ಹತ್ರ ಹೋದರೆ ಅವ್ನು ಕಷ್ಟ ಆದರೂ ನನ್ನನ್ನು ಮೀಟ್ ಮಾಡೋಕ್ಕೆ ಬಂದ್ರಾ, ನಡಿ ಅವನ್ನ ಮೀಟ್ ಮಾಡೋಣ ಅಂತ ಹೇಳ್ತಾರೆ. 3ನ ಏನಕ್ಕೆ ಬಂದಿದ್ದಾನೆ, ಬಾಕ್ಲಾಕ್ಬಿಟ್ಟು ನಾನು ಇಲ್ಲ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲ ಕಿಟಕಿ ಹಾಕ್ಬಿಟ್ಟು ಅವ್ನು ಯಾರೋ ಬರ್ತಾ ಇದ್ದಾನೆ ಅಂದರೆ ಬೆಲ್ ಒಂದು 5 ಸತಿ ಹೊಡ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ಮೇನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಒಳಗಡೆ ಇದ್ದರೆ. ಸೊ ಎಷ್ಟಾರು ಹೊಡ್ಕೊಳ್ಳಿ, ಒಂದು ಸ್ವಲ್ಪ ತಾನು ಬೇಜಾರನ್ನು ಹೊಟ್ಟೋಗ್ತಾರೆ. ಈ 3 ಅವರು ಅಷ್ಟು ಈಸಿಯಾಗಿ ಸಿಗಲ್ಲ. ಈ 3 ಸೀರೀಸ್ ಅವರು ಅವ್ರಿಗೆ ಏನು ಗೊತ್ತಾ, ಅವ್ರಿಗೆ ಅವ್ರದ್ದು ಒಂದು ಪ್ರಶಂಸೆ ಅಂತ ಬರುತ್ತೆ, ಪ್ರಶಂಸೆ ಸ್ವಲ್ಪ ಜಾಸ್ತಿ 3 ಇರೋರಿಗೆ. ಆಮೇಲೆ 3ನೇ ತಾರೀಕು ಅವ್ರಿಗೆ ಸ್ವಲ್ಪ ಫುಡಿ ಜಾಸ್ತಿ. ಯಾಕಂದರೆ ಇದು ಗುರು ಆಸ್ಪೆಕ್ಟು. ಗುರು ಅಂದರೆ ಬೃಹಸ್ಪತಿ ಅಂತ ಕರಿತೀವಿ. ಅಗಾದದ್ದು ಫುಡ್ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಆಯಿಲಿ ಫುಡ್ ಅಂದರೆ ಭಾಳ ಇಷ್ಟ. ಎಸ್ಪೆಷಲಿ ಸ್ವೀಟ್ ಅಂತ ನಾವೇನು ಕರಿತೀವಿ, ಆ ಸ್ವೀಟು ಕೂಡ ಭಾಳ ಇಷ್ಟ. ಸೊ ಫುಡಿ ಜಾಸ್ತಿ. ಆಮೇಲೆ ಅವ್ರು ಮಾಡ್ಕೊಂಡು ಅವ್ರು ಫಸ್ಟ್ ತಿನ್ಬಿಡ್ಬೇಕು, ಆಮೇಲೆ ಬೇರೆಯವ್ರು ನೋಡ್ಕೊಳ್ಳೋಣ. ಫಸ್ಟು ಪೇಟ್ ಪೂಜಾ, ಕಾಮ್ ಪೂಜಾ ಸೆಕೆಂಡ್ ಪೇಟ್ ಪೂಜಾ. ಅದಕ್ಕೆ ಊಟ ಆದ್ಮೇಲೆ ಬನ್ರಪ್ಪ ಯಾರು ಕೆಲ್ಸಕ್ಕೆ ಬರ್ತೀರಿ ಬನ್ರಿ ಅಂತ ಹೇಳಿ ಫಸ್ಟ್ ಊಟ. ಸೊ 3ನೇ ತಾರೀಕು ಸೀರೀಸ್ ಅವರು ಫುಡಿ ಅಂತ ನಾವು ಕರಿತೀವಿ. ನಾವು 1 to 9 ನೋಡ್ತೀವಿ, ಫುಡ್ಡಿ ಇರೋದೇ 3rd. ಫುಡ್ಡಿನೇ 3rd ಹೌಸು ಅವ್ರದ್ದು ಬೇಕು, ಅವ್ರು ಇಟ್ಕೊಳ್ತಾರೆ. ಟೇಸ್ಟು ಅವೆಲ್ಲ ಇಂಪಾರ್ಟೆಂಟ್. ಟೇಸ್ಟ್ ನೋಡೋದ್ರಲ್ಲಿ 3ನೇ ತಾರೀಕು. ಮತ್ತು ಇನ್ನೊಂದು ವಿಚಾರ 3 ಅಂತಂದರೆ ಅವರು ಸೆಲೆಕ್ಟಿವ್ ಇನ್ ಸ್ಪೆಂಡಿಂಗ್. ಸುಮ್ಮನೆ ಒಂದು 10 ಜನ ಬಂದರು, ಎಲ್ಲರೂ ಪಾರ್ಟಿ ಮಾಡ್ತಾರೆ, ತಿಂತಾ ಇರ್ತೀವಿ, ಬೇರೆಯವರೆಲ್ಲ ಬೇಕಾದ್ರೆ ಎತ್ತಿ ದುಡ್ಡು ಕೊಡೋಕೆ ಹೋಗ್ತಾರೆ, ಇವರು ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಅಷ್ಟು ಈಸಿಯಾಗಿ ನಿಮಗೆಲ್ಲ ನಾನು ಹೋಸ್ಟ್ ಮಾಡ್ತೀನಿ ಬನ್ನಿ ಅಂತ ಬರಲ್ಲ. ಅಥವಾ ಶೇರಿಂಗ್ ಟೈಮಲ್ಲೂ ಶೇರಿಂಗ್ ಇದೆಯಾ, ಒಂದು ಕೆಲಸ ಮಾಡಿ ನೀವೆಲ್ಲ ಹಾಕಿರಿ, ನಾನು ಆಮೇಲೆ ಲೆಕ್ಕ ಮಾಡಿಕೊಡ್ತೀನಿ. ಸೊ ದೇ ಆರ್ ಸ್ಲೋ ಇನ್ ಸ್ಪೆಂಡಿಂಗ್ ಅಂತ ಕರಿತೀವಿ. ದೇ ಆರ್ ನಾಟ್ ಬ್ಯಾಡ್ ಇನ್ ಸ್ಪೆಂಡಿಂಗ್,
ದೇ ಆರ್ ಸ್ಲೋ ಇನ್ ಸ್ಪೆಂಡಿಂಗ್ ಅಂತ ಕರಿತೀವಿ. ಇದು ಮೊದಲ ಒಂದು ಕೆಲವು ವಿಚಾರಗಳೇ ಒಂದು. ಇನ್ನೊಂದು ಮೇಯ್ನ್ ವಿಚಾರ ಏನು ಅಂತಂದರೆ, ಅವರು ಸ್ವಲ್ಪ ಶೈ ನೇಚರ್ ಇರುತ್ತೆ, 2ಗೆ ಶೈ ಇರಲ್ಲ, 3ಗೆ ಶೈ ಇರುತ್ತೆ. 1ಗಂತೂ ಇರೋದೇ ಇಲ್ಲ, 3ಗೆ ಸ್ವಲ್ಪ ಶೈ ನೇಚರ್ ಇದೆ. ನಾವು ಜಾಸ್ತಿ ಯಾರಿಗೂ ತೋರಿಸ್ಕೊಡ್ಬಾರ್ದು, ಯಾರಿಗೂ ತಿಳ್ಕೊಡ್ಬಾರ್ದು, ಮಾತಾಡ್ತಾರೆ, ಎಲ್ಲ ಇರುತ್ತೆ. ಶೈ ನೇಚರ್ ಇರೋದೇ 3 ಸೀರೀಸ್ ಅವ್ರಿಗೆ, 3 ಮತ್ತು 12, 21 ಮತ್ತು 30. ಸೊ ಇವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೆಮಿಡಿ. ಯಾಕಂದರೆ 2026 ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಸಕ್ಸಸ್ ಸ್ವಲ್ಪ ಕಮ್ಮಿ, ಸ್ವಲ್ಪ ಡೌನ್ ಆಗುತ್ತೆ. ಯಾಕಂದರೆ ಈ 3 ವೈಬ್ರೇಷನ್ನು ಸ್ವಲ್ಪ ಅಷ್ಟು ಈಸಿಯಾಗಿ ಸ್ವಲ್ಪ ಆ ಈಗೋ ನೇಚರ್ ಇರ್ತಕ್ಕಂಥದ್ದು 1ಗೆ ವೈಬ್ರೇಟ್ ಆಗೋದು ಕಷ್ಟ. ಯಾಕಂದರೆ 1 ನಾನು ನನಗೆ ಲೈಟ್ ಕೊಡ್ತೀನಿ ಅಂತ 1, ಈ ಕಡೆ ನಾನು ನಾಲೆಡ್ಜ್ ಕೊಡ್ತೀನಿ ಅಂತ ಈ 3. ನೀನು ಲೈಟ್ ಕೊಡು, ನಾನು ನಾಲೆಡ್ಜ್ ಕೊಡ್ತೀನಿ, ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ 1 to 3 ಆಗಲ್ಲ ಯಾವಾಗಲೂ. ಓಕೆ. ಸೊ ವಿ ಹ್ಯಾವ್ ಟು ಗೋ ವಿತ್ ದಿ ನೇಚರ್. ನೇಚರಲ್ಲಿ ಗುರು ಜ್ಞಾನಕಾರಕ, ಸೂರ್ಯ ಒಂದು ರೀತಿ ರೋಶನಿಕಾರಕ ಅಥವಾ ಬೆಳಕು ಕಾರಕ ಅಥವಾ ಆರೋಗ್ಯಕಾರಕ. ಇಲ್ಲಿ 3 ಮತ್ತು 1 ಬಂದಾಗ 3ಗೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ತೀರಾ ಡೌನ್ ಆಗಲ್ಲ, ಕೆಲವು ನಂಬರ್ಸ್ ಡೌನ್ ಆಗುತ್ತೆ. ಬಟ್ ಆದರೆ 1 ಇರ್ತಕ್ಕಂಥದ್ದು ಸ್ವಲ್ಪ ಅದಕ್ಕೆ ಮೀಡಿಯಮ್ ಆಗಿ ತಂದು ಕೂರಿಸುತ್ತೆ. ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು? ವೆರಿ ಸಿಂಪಲ್. ನಮ್ಮ ಈ ಗುರುಗೆ ಯೆಲ್ಲೋ ಕಲರ್ ಇಸ್ ವೆರಿ ವೆರಿ ಫೇವ್ರೇಟ್ ಆ್ಯಂಡ್ ವೆರಿ ಪವರ್ಫುಲ್. ಯಾಕಂದರೆ ಯೆಲ್ಲೋ ರೆಪ್ರೆಸೆಂಟ್ಸ್ ಈ ನಮ್ಮ ಸಪ್ತಚಕ್ರದಲ್ಲಿ ವಿಬ್ ಗಯಾರ್ ಅಂತ ಕರಿತೀವಿ. ಆ ಯೆಲ್ಲೋ ಅನ್ನೋ ಒಂದು ವೆರಿ ಇಂಪಾರ್ಟೆಂಟ್ ಅಂಗ ನಮಗೆ ಸಾಕಷ್ಟು ಜ್ಞಾನವನ್ನು ಕೊಡುತ್ತೆ, ಸ್ವಲ್ಪ ಆರೋಗ್ಯವನ್ನು ಕೊಡುತ್ತೆ. ಅದಕ್ಕೆ ನಾವು ಊಟ ಮಾಡಬೇಕಾದ್ರೆ ನಮ್ಮ ಇದು ವೇದಿಕ್ ಸಂಪ್ರದಾಯದಲ್ಲಿ ಫಸ್ಟು ನಾವು ತುಪ್ಪ ಹಾಕ್ತೀವಿ, ವಿಚ್ ಇಸ್ ಯೆಲ್ಲೋ. ಆಮೇಲೆ ತೋವೆ ಅಂತ ಹಾಕ್ತೀವಿ, ವಿಚ್ ಇಸ್ ಯೆಲ್ಲೋ. ಎಂಡಲ್ಲಿ ಬಾಳೆಹಣ್ಣು ಕೊಡ್ತಾರೆ, ವಿಚ್ ಇಸ್ ಯೆಲ್ಲೋ. ಸೊ ಬೋತ್ ವಿಲ್ ಡೈಜೆಸ್ಟ್ ಅಸ್. ಅಂದರೆ ನಮ್ಮ ಮಣಿಪುರ ಚಕ್ರ, ಆ ಮಣಿಪುರ ಚಕ್ರಕ್ಕೆ ಸ್ವಲ್ಪ ಆ ಖಾರವನ್ನು ಕಮ್ಮಿ ಮಾಡೋದೇ ಯೆಲ್ಲೋ ಕಲರ್. ಸೊ ಅದಕ್ಕೆ ಯೆಲ್ಲೋ ಈಸ್ ಎ ಡೈಜೆಸ್ಟಿವ್ ಕಲರ್ ಅಂತ ಕರಿತೀವಿ. ಸೊ ಇಲ್ಲಿ ಯಾರ್ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆಯೋ ಎಲ್ಲರೂ ಮಾಡ್ಕೋಬೋದು. ಬಟ್ ಸ್ಟಿಲ್ 3 ಸೀರೀಸ್ ಇರೋರಿಗೆ ಆರೋಗ್ಯ ಚೆನ್ನಾಗಿರೋಕ್ಕೆ ಈ ಒಂದು ಬೆರಳು, ಅಂದರೆ ತೋರ್ ಬೆರಳು ಅಂತ ಕರಿತೀವಿ. ಅಂಪೈರ್ ತೋರಿಸ್ತಾರಲ್ಲ ಔಟ್ ಅಂತನೋ ಅಥವಾ ಏನೋ ಅಂತ ತೋರಿಸ್ತಾರಲ್ಲ, ಔಟ್ ಅನ್ನೋ ಇದು ಫಿಂಗರ್ ಕೆಳಗಡೆ ಇಲ್ಲಿ ಇದೆ, ಈ ಪರ್ವ ಅಂತ ನಾವು ಕರಿತೀವಿ. ಈ ಪರ್ವದಲ್ಲಿ ಯೆಲ್ಲೋ ಕಲರ್ ಥೆರಪಿನ ಯೂಸ್ ಮಾಡ್ಬೋದು. ಸೊ ನೀವು ಅವಾಗವಾಗೂ ಯೂಸ್ ಮಾಡ್ಬೋದು ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ. ಅಥವಾ ಗುರುವಾರ, ಯಾವುದೇ 2026 ಜನವರಿ ಗುರುವಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿದ ಮೇಲೆ ಇದು ಯೆಲ್ಲೋ ಕಲರಲ್ಲಿ ಹಾಕ್ಕೊಳ್ಳಿ. ಮರೆತು ಬೇರೆ ಬೇರೆ ಕಲರ್ ಹಾಕ್ಬಿಡ್ಬೇಡಿ. ಸ್ವಲ್ಪ ಸಿಮಿಲರ್ ಯೆಲ್ಲೋ ಇದೆ ಅಂತ ಹಾಕ್ಬಿಡ್ತಾರೆ. ಸ್ವಲ್ಪ ಯೆಲ್ಲೋ ಕಲರೇ ಲೆಮನ್ ಕಲರ್ ಯಾವುದಿದೆಯೋ, ಲೆಮನ್ ಯೆಲ್ಲೋ ಅಂತಲೇ ಕರೀತಾರೆ, ಯೆಲ್ಲೋ ಇಲ್ಲಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ಯಂತ್ರ, ಭಾಳ ಪವರ್ಫುಲ್ ಆಗಿರ್ತಕ್ಕ ಯಂತ್ರ. ಇದು ಕೂಡ 9 ಡಿಜಿಟೇ ಬರುತ್ತೆ. ಅಸೆಂಡಿಂಗ್ ಆರ್ಡರಿಂದ ಹೋಗಿ ಆ 9 ಡಿಜಿಟ್ನ ನೀವು ನೀಟಾಗಿ ಪೇಪರಲ್ಲಿ ಬರೀರಿ. ಇದನ್ನು ಗುರುವಾರ ದಿವಸನೇ ಬರೆದ್ರೆ, ಯಾವುದಾದ್ರು ಗುರುವಾರ, ಜನವರಿಲಿ ಗುರುವಾರ ಬೆಳಿಗ್ಗೆ ಬರೆದ್ರೆ ಸ್ವಲ್ಪ ಅದೃಷ್ಟವನ್ನು ತಂದು ಕೊಡುತ್ತೆ. 2 ಬರೀರಿ. ಇವ್ರಿಗೆ ಯಾಕಂದರೆ ಸ್ವಲ್ಪ ಸುಡಬೇಕಾಗತ್ತೆ, ಯಾಕಂದರೆ ಕೆಲವು ಬಿಟ್ಕೊಡೋದು ಅಂತ ಹೇಳ್ತೀವಿ. 2 ಬರೀರಿ. 2 ಕೂಡ ಬರಿಬೇಕಾಗಿರ್ತಕ್ಕಂಥ ಕಲರ್, ಇಂಕ್ ಕಲರು ಬ್ಲೂನೇ ಆಗಿರಬೇಕು, ಗ್ರೀನ್ ಬೇಡ. ಯಾಕಂದರೆ ಗ್ರೀನ್ನ ನಾವು ತಗೊಂಡಾಗ ಅಲ್ಲಿ ಮರ್ಕ್ಯುರಿ ಬಂದ್ಬಿಡುತ್ತೆ. ಮರ್ಕ್ಯುರಿಗೆ ಮತ್ತೆ ಈ ಜ್ಞಾನಕ್ಕೆ ಆಗಲ್ಲ. ಯಾಕಂದರೆ ಇವರು ಜ್ಞಾನಕಾರಕ, ಇವರು ಬುದ್ಧಿಕಾರಕ, ಇವರಿಬ್ಬರಿಗೂ ಆಗಲ್ಲ. ಬುಧನಿಗೆ ಬಂದ್ಬಿಡುತ್ತೆ, ಜ್ಞಾನ ಗುರುಗೆ ಬಂದ್ಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಬ್ಲೂ ಕಲರ್ ಇಂಕ್ ಯೂಸ್ ಮಾಡಿ. ಎಲ್ಲರಿಗೂ ನಾರ್ಮಲಾಗಿ ಎಲ್ಲ ಬರೆಯೋದು, ಸೈನಿಂಗ್ ಎಲ್ಲ ಬ್ಲೂನೇ ಇರುತ್ತೆ. ಆ ಬ್ಲೂ ಕಲರಲ್ಲಿ 2 ಯಂತ್ರ ಬರೀರಿ. ಒಂದು ದೇವರ ಹತ್ರ ಇಡಿ, ಗುರುವಾರ ಬೆಳಿಗ್ಗೆ ಬರೆದು. ಒಂದು ತೊಗೊಂಡೋಗಿ ಒಂದು ಡ್ರಾಯರಲ್ಲೋ ಅಥವಾ ನಿಮ್ಮ ದುಡ್ಡು ಇರುತ್ತೋ ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಡಿ. ಸಂಜೆ ಅದನ್ನು ತಗೊಂಡು 6 ಗಂಟೆ ಮೇಲೆ ಅದನ್ನು ಸುಟ್ಟಾದಮೇಲೆ ಆ ಬೂದಿನ ಯಾವುದಾದ್ರು ಮರದ ಕೆಳಗಡೆ ಹಾಕಿ. 2026 ಅದ್ಭುತವಾಗಿರುತ್ತೆ. ಮೀಡಿಯಮ್ ಇದ್ರೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಓಕೆ, ರೈಟ್ ಸರ್. ಸೊ ನಂಬರ್ 3ನವರಿಗೆ ಹೆಲ್ತ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮತ್ತು ಈ ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ಪು ಹೇಗಿದೆ 2026? ಈ 3 ಸೀರೀಸ್ ಅವ್ರಿಗೆ ಈ 2026 1 ವೈಬ್ರೇಷನಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಈ 1ಗೆ ಮತ್ತು 3ಗೆ ಇದು ನಾಲೆಜಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ. ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ. ಜಾಬು, ಬಿಸ್ನೆಸ್ಸು, ಫಿನಾನ್ಸಲ್ಲಿ ಕಾನ್ಫ್ಲಿಕ್ಟ್. ಯಾಕಂದರೆ ನಾವು ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನಮ್ಮ ಜ್ಞಾನನ ಯೂಸ್ ಮಾಡಬೇಕು. ಫಸ್ಟು ನಮ್ಮ ಜ್ಞಾನನ ತೊಗೊಂಡೋಗಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಒಂದು ಇಂಟರ್ವ್ಯೂ ತೊಗೊಳ್ಬೇಕು ಅಂದರೆ
ಅವ್ನು ಓದಿರೋ ಸಬ್ಜೆಕ್ಟ್ ಮೇಲೆ ಇಂಟರ್ವ್ಯೂ ತೊಗೊಳ್ತಾನಲ್ಲ ಅಲ್ವಾ. ಇನ್ನೊಂದು ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗಬೇಕು ಅಂದರೆ ಯಾಕೋ ಸ್ವಲ್ಪ ಸರಿಯಾಗಿ ಹೇಳಿ, ನಾನು ಕೇಳಿದ್ದಕ್ಕೆ ಉತ್ತರನೇ ಕೊಟ್ಟಿಲ್ಲ, ಅವ್ನು ರಿಜೆಕ್ಟ್ ಮಾಡಪ್ಪ ಅಂತಾರೆ. ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ, ಪರವಾಗಿಲ್ಲ ಅವನು ನಾನು ಕೇಳಿದ್ದಕ್ಕೆಲ್ಲ ಅವ್ನು ಸಬ್ಜೆಕ್ಟಲ್ಲಿ ತುಂಬ ತರೋ ಇದ್ದಾನೆ, ಸಬ್ಜೆಕ್ಟಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾನೆ, ಇಂಟರ್ವ್ಯೂ ತೊಗೊತಾರೆ. ಸೊ ಇಲ್ಲಿ ಈ ಜಾಬ್ ಬಿಸ್ನೆಸ್ ಫೈನಾನ್ಸಲ್ಲಿ ಈ 1 ಮತ್ತು 3 ಸ್ವಲ್ಪ ಫೈರ್ ಫೈಟಿಂಗ್ ಆಗಿಬಿಡುತ್ತೆ. ರಿಲೇಷನ್ಶಿಪ್ಪಲ್ಲಿ ಎಕ್ಸಲೆಂಟ್ ಆಗಿದೆ, ಯಾಕಂದರೆ ಇಬ್ಬರೂ ಕೂಡ ರಿಲೇಷನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. 1 ಮತ್ತು 3 ಎಕ್ಸಲೆಂಟ್ ಆಗಿರುತ್ತೆ ರಿಲೇಷನ್ಶಿಪ್ಪು, ಲವ್, ಮ್ಯಾರೇಜು ಎಕ್ಸಲೆಂಟ್ ಆಗಿರುತ್ತೆ ಲೈಫು. ಕಮಿಂಗ್ ಟು ಹೆಲ್ತ್ ಇಸ್ ಎ ಇಶ್ಯೂ. ಯಾಕಂದರೆ ಇಲ್ಲಿ ಸೂರ್ಯ ಹೆಲ್ತ್ಗೆ ಕಾರಕ, ಈ ಗುರು ಸ್ವಲ್ಪ ಭೋಜನ ಕಾರಕ ಅಂತ ಕರೀತಾರೆ, ಸ್ವಲ್ಪ ಹೊಟ್ಟೆ ತಿನ್ನುವಂಥದ್ದು. ಹೆಲ್ತ್ ಕೆಡತಕ್ಕಂಥ ವರ್ಷ ಆಗುತ್ತೆ 2026. ಸ್ವಲ್ಪ ಹೆಲ್ತಲ್ಲಿ ಉಪವಾಸವನ್ನು ಮಾಡಬೇಕು, ಹೆಚ್ಚಿನ ಫಾಸ್ಟಿಂಗ್, ಹೆಚ್ಚಿನ ಎಕ್ಸರ್ಸೈಸ್, ಗುಡ್ ಫುಡ್, ಲಿಕ್ವಿಡ್ಸ್ ಜಾಸ್ತಿ, ಫೈಬರ್ ಜಾಸ್ತಿ ಇರ್ತಕ್ಕಂಥ ಫುಡ್ ತೊಗೋಬೇಕು. ಆಯಿಲ್ಲು, ಫ್ಯಾಟು ಈ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಅಲ್ಲಿ ಶೇಕ್ ಆಗುತ್ತೆ. ಯಾಕಂದರೆ 1 ಇಸ್ ದಿ ಕಾರಕ ಫಾರ್ ಹಾರ್ಟ್ ಆ್ಯಂಡ್ 3 ಜುಪಿಟರ್ ಇಸ್ ಕಾರಕ ಫಾರ್ ಹಾರ್ಟ್ ಅಟ್ಯಾಕ್. ಯಾಕಂದ್ರೆ ಚೋಕ್ ಆಗುತ್ತೆ, ಯಾಕಂದರೆ ಇವರು ತಿಕ್ಕಾಗಿರ್ತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಅಥವಾ ಫ್ಯಾಟಿ ಇದಾಗಿರುತ್ತೆ, ಅದನ್ನು ಬ್ಲಡ್ ಸ್ಟ್ರೀಮಲ್ಲಿ ಹೋದಾಗ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ಸು ಈ 2026ಅಲ್ಲಿ 3 ಸೀರೀಸ್ ಅವ್ರು ಕೇರ್ಫುಲ್ ಆಗಿರಬೇಕು. ಸೊ ನಾವು ಕೊಟ್ಟಿರ್ತಕ್ಕಂಥ ರೆಮಿಡೀಸ್ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ. ಇನ್ನು ಮಿಕ್ಕ ವಿಚಾರ ಎಲ್ಲ ನಾರ್ಮಲ್ ಆಗಿ ಫ್ರೀ ಆಗಿರುತ್ತೆ. ಫೈನ್ ಸರ್. ಈಗ ನಂಬರ್ 1, 2, 3 9 7 ನಾವು ಪಡ್ಕೊಂಡು ಬಂದಿರೋದಲ್ಲ, ದೇವರ ಸೃಷ್ಟಿ ಅದು. ಆಯಾ ದಿನ ನಮಗೆ ಹುಟ್ಟಿಸಿದಾನೆ, ನಾವು ಹುಟ್ಟಿದ್ದೀವಿ ಆ ಬರ್ತ್ ಡೇಟ್ ಮೂಲಕ. ಫಾರ್ ಎಕ್ಸಾಂಪಲ್ ಈಗ ಚಿಕ್ಕ ಮಕ್ಕಳು ಆದರೆ ಅವ್ರಿಗೆ ರೆಮಿಡೀಸು ಅಥವಾ ಮತ್ತೊಂದು ಯಾರು ಮಾಡಬೇಕಾಗತ್ತೆ, ಅಥವಾ ತುಂಬ ವಯಸ್ಸಾಗಿರೋರಾಗಿದ್ದರೆ ಯಾರು ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ? ಚಿಕ್ಕ ಮಕ್ಕಳಿಗೆ ಅವ್ರ ಪೋಷಕರು ಡೆಫಿನೆಟ್ಲಿ ಮಾಡ್ಬೋದು. ಯಾಕಂದರೆ ಒಂದು ಕೈ ಮೇಲೆ ಒಂದು ಕಲರ್ ಥೆರಪಿ ಹಾಕೋದು ವೆರಿ ಈಸಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕೈ ಮೇಲೆ ಹಾಕೋಬೇಕಾದ್ರೆ ಸ್ವಲ್ಪ ಈ ಫುಡ್ ಕಲರ್ಸ್ ಅಂತ ಕೆಲವು ಬರುತ್ತೆ, ಸ್ಕೆಚ್ ಪೆನ್ಸ್ ಎಲ್ಲ ಬರುತ್ತೆ, ವಿಚ್ ಈಸ್ ನಾನ್ ಟಾಕ್ಸಿಕ್ ಅಂತ ಕರೀತಾರೆ. ದಯವಿಟ್ಟು ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಹಾಕೊಳ್ಳೋರು ಮುಂಚೆ ಇದ್ರ ಮೇಲೆ ಲೇಬಲ್ ಮೇಲೆ ಓದಿ ನಾನ್ ಟಾಕ್ಸಿಕ್ ಕಲರ್ ಅಂತ ಬರುತ್ತೆ. ಟಾಕ್ಸಿಕ್ ಕಲರ್ ದಯವಿಟ್ಟು ಯೂಸ್ ಮಾಡಬೇಡಿ. ಫುಡ್ ಕಲರ್ಸೇ ಬರುತ್ತೆ, ನಾನ್ ಟಾಕ್ಸಿಕ್ ಅಂತಲೇ ಬರೆದಿರ್ತಾರೆ, ಮಾರ್ಕೆಟಲ್ಲಿ ಸಿಗುತ್ತೆ, ಯೂಸ್ ಮಾಡ್ಬೋದು. ಇಲ್ವಾ ಅದು ಆಗಿಲ್ವಾ, ನಾವು ಬೇರೆಯೇ ಚೇಂಜಸ್ ಮಾಡಬೇಕು ಅಂದರೆ ಸೂರ್ಯನಿಗೆ ಹೇಳಿದೆ ನಾನು, ಸೂರ್ಯನಿಗೆ ನಾವು ಆರೆಂಜು ಕೇಸರಿ ಹಾಕೋಬೋದು. ಇದ್ರ ಕೆಳಗಡೆ ಒಂದು ಸ್ವಲ್ಪ ಕೇಸರಿ ಹಾಕ್ಬಿಟ್ಟಿಲ್ಲ ಹಚ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಅದು ಮತ್ತೆ ವೈಟ್ ಯೂಸ್ ಮಾಡಬೇಕು ಅಂತಂದರೆ ವೈಟ್ಗೆ ನಾವು ಸುಣ್ಣ ಯೂಸ್ ಮಾಡ್ಬೋದು. ಸ್ವಲ್ಪ ಸುಣ್ಣ ಸ್ವಲ್ಪ ಕೆಲವ್ರಿಗೆ ಸೆನ್ಸಿಟಿವ್ ಇರುತ್ತೆ, ಸ್ವಲ್ಪ ಮೈಲ್ಡ್ ಆಗಿ ಒಂದು ಸುಣ್ಣ ಹಚ್ಕೊಳ್ಬೋದು. ಇಲ್ಲಿ ಅರ್ಶಿನ ಹಚ್ಕೋಬೋದು. ಅರ್ಶಿನ ತೇಯ್ದು ಅದೊಂದು ಡಾಟ್ ಇಟ್ಕೊಳ್ಳಿ ಸಾಕು. ನ್ಯಾಚುರಲ್ ಬೇಕು ಅನ್ನೋರಿಗೆ ಬೇರೆ ಬೇರೆ ನಂಬರ್ಸ್ಗೆ ನೋಡೋಣ ಯಾವ ಥರ ಅಂತ. ಒಂದು ಗ್ರೀನ್ ಬಂದಾಗ ಅಥವಾ ಸ್ಯಾಟರ್ನ್ ಬಂದಾಗ, ಬ್ಲ್ಯಾಕ್ ಬಂದಾಗ ಖಂಡಿತ ನಾವು ಮಾಡ್ಬೋದು. ರೈಟ್. ಸೊ ಇದು ಸಂಖ್ಯಾಶಾಸ್ತ್ರದ ಪ್ರಕಾರ 1, 2, 3 ನಂಬರ್ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ರಿ. ಇದನ್ನು ಹೊರತುಪಡಿಸಿ ನಾನು ಒಂದು ಪ್ರಶ್ನೆ ಕೇಳ್ಬೋದಾ ನಿಮಗೆ? ಡೆಫಿನೆಟ್ಲಿ ಕೇಳಿ. ನಾವು ಖುಷಿಯಾಗಿರೋದು ಹೇಗೆ ಖುಷಿಯಾಗಿರಬೇಕು? ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಗದೇ ಇದ್ದಾಗ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆದಾಗ ಎರಡನ್ನೂ ಒಂದೇ ರೀತಿ ಇರಬೇಕು. ಸೊ ಯು ಅಕ್ಸೆಪ್ಟ್ ದಿ ರಿಸಲ್ಟ್ ಅನ್ನೋದು ನನ್ನ ವಿಚಾರ. ತುಂಬ ಜನ ಏನಾಗುತ್ತೆ, ರಿಸಲ್ಟ್ ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು, ಪಾಸಾ ಫೇಲ ಎರಡು ಬಂದೇ ಬರುತ್ತೆ. ಓನ್ಲಿ 2 ಥಿಂಗ್ಸ್ ವಿಲ್ ಹ್ಯಾಪನ್, ಒಂದು ಪಾಸ್ ಆಗಿರುತ್ತೆ, ಒಂದು ಫೇಲ್ ಆಗಿರುತ್ತೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಬೇಕಾದ್ರೂ ಬರಲಿ, ಲೆಟ್ ಮಿ ಬಿ ಕಾಮ್. ಯಾಕಂದರೆ ದಿ ಪೀಪಲ್ ಶುಡ್ ಥಿಂಕ್ ದಟ್ ಇವತ್ತು ಸಕ್ಸಸ್ ಆಗಿಲ್ಲ ಅಂದರೆ ದಟ್ ಈಸ್ ನಾಟ್ ದಿ ಎಂಡ್, ಅದು ಬೆಂಡ್ ಅಂತ ಕರಿತೀವಿ. ಆ ಬೆಂಡಲ್ಲಿ ಎಂಡ್ ಇದೆ. ಸೊ ಬೆಂಡ್ ಮಾಡಿಕೊಂಡ್ರೆ ಇನ್ನೊಂದು ಎಂಡ್ ಸಿಗುತ್ತೆ, ಈ ಎಂಡ್ ಸಿಕ್ಕಿಲ್ಲ ಇನ್ನೊಂದು ಎಂಡ್ ಸಿಗುತ್ತೆ. ವೆಲ್ ಸೆಡ್ ದಿನೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆದ್ರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿಮಗೆ ದಿನೇಶ್ ಸರ್ ಅವರ ಮಾತಾಗಿರಬಹುದು, ಅವರ ಅನಲೈಸ್ ಆಗಿರಬಹುದು, ಮತ್ತು ಅವ್ರು ಹೇಳಿರುವಂಥ ಒಂದಿಷ್ಟು ವಿಚಾರ ಆಗಿರ್ಬೋದು ತುಂಬ ಕನೆಕ್ಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಎಪಿಸೋಡ್ನಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 2026ಅಲ್ಲಿ ಹೇಗಿರ್ತಾರೆ, ಹೇಗಿರಬಹುದು, ಅವರ ನೇಚರ್ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟರು. ನಿಮಗೂ ಏನಾದರೂ ಇದು ರೆಸೆಂಬಲ್ ಅಂತ ಅನಿಸಿದ್ರೆ, ಅಥವಾ ನಿಮ್ಮ ಫ್ರೆಂಡ್ ಯಾರೋ ಅಥವಾ ನಿಮ್ಮ ಮನೆಯವ್ರು ಯಾರೋ ಹೀಗಿದ್ದಾರೆ ಅಂತ ಅನಿಸಿದ್ರೆ ದಯವಿಟ್ಟು ಅವ್ರನ್ನ ಟ್ಯಾಗ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮಗಿರೋ ಕ್ವಾರೀಸ್ನ ಮತ್ತು ನಿಮಗಿರೋ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳಬಹುದು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಡೆಫಿನೆಟ್ಲಿ ನಾನು ದಿನೇಶ್ ಸರ್ಗೆ ಆ ಕ್ವೆಶನ್ಸನ್ನು ಕೇಳ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ತೆ.